ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1212ನೇ ತರಗತಿ ಆಗುತ್ತೆ ಮತ್ತು ಒಟ್ಟಾರೆಯಾಗಿ ಸುಮಾರು 1400 ವಿಡಿಯೋಗಳಿದ್ದಾವೆ. ಬೇರೆ ಬೇರೆ ಟಾಪಿಕ್ ಮೇಲಿದ್ದಾವೆ, ಬೇರೆ ಬೇರೆ ವಿಷಯಗಳ ಮೇಲಿದ್ದಾವೆ. ಒಟ್ಟಾರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿದ್ದಾವೆ, ಈಗೇನು ಕಾಲ ಆಗ್ತಾ ಇದ್ದಾವೆ, ಇನ್ನೇನು ಬರೆಯೋಕ್ಕೆ ಹೋಗ್ತಾ ಇದ್ರೆ ಆ ಎಲ್ಲ ಎಕ್ಸಾಮ್ಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ವೀಡಿಯೋಸ್ ಇದ್ದಾವೆ. ನೀವು ಬಜೆಟ್ ಎಕನಾಮಿಕ್ ಸರ್ವೆ ತೆಗೆದುಕೊಳ್ಳಿ, ಕರೆಂಟ್ ಅಫೇರ್ಸ್ ತೊಗೊಳ್ಳಿ, ಅಥವಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ವೀಡಿಯೋಸು, ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎನ್ವಿರಾನ್ಮೆಂಟು, ಅಥವಾ ಎಕನಾಮಿಕ್ಸ್ ಆಗಿರಲಿ, ಸೈನ್ಸು, ಮೆಂಟಲ್ ಎಬಿಲಿಟಿ, ಒಂದಷ್ಟು ವೀಡಿಯೋಸ್ ಇದ್ದಾವೆ. ಸೊ ನೋಡಿ, ಯುಟಿಲೈಸ್ ಮಾಡ್ಕೊಳ್ರಿ, ನಿಮ್ಮ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇವತ್ತಿನ ಈ ಒಂದು ವಿಶೇಷ ವಿಡಿಯೋ KA ನಡೆಸಿರ್ತಕ್ಕಂಥ 2/8/2026 ಸಿವಿಲ್ PC ಎಕ್ಸಾಮಲ್ಲಿ 2 ಎಕ್ಸಾಮ್ ಇದ್ದವು. ಮಾರ್ನಿಂಗ್ ನಾನ್ HK ಎಕ್ಸಾಮು, ಈವ್ನಿಂಗು HK ಎಕ್ಸಾಮ್ ಇತ್ತು. ನಾನ್ HK ಎಕ್ಸಾಮಿನ 7 ಜಿಯೋಗ್ರಫಿ ಪ್ರಶ್ನೆಗಳನ್ನು ಇವತ್ತು ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಓಕೆ, ಈಗ ಆಲ್ರೆಡಿ ನಾನ್ HK ಪೇಪರ್ GK ಪೇಪರ್ನ 19 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು 1208 ಒಂದು ಕ್ಲಾಸ್ ನಂಬರಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದ್ವಿ. ಅದೇ ಥರ 1209 ಕ್ಲಾಸಲ್ಲಿ HK GK ಪೇಪರಲ್ಲಿ ಬಂದಿದ್ದಂತಹ 19 ಕರೆಂಟ್ ಅಫೇರ್ಸ್, ಅಲ್ಲೂ 19 ಇಲ್ಲೂ 19. ಸೊ ಭಾಳಷ್ಟು ಮುಂದಿನ ಪರೀಕ್ಷೆಗೆ ಯೂಸ್ ಆಗೋ ಥರ ನಾವು ಯಾವುದೇ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಒಂದಷ್ಟು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವ ಪ್ರಯತ್ನ, ಅದು ಮುಂದಿನ ಎಕ್ಸಾಮ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ. ಇವತ್ತು ಕೂಡ ಪ್ರಶ್ನೆಗಳು 7 ಇರ್ಬೋದು, ಆದರೆ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೇಗೆ ಬಂದಿದ್ದಾವೆ ಅದೇ ಟಾಪಿಕ್ ಮೇಲೆ ಅಂತ ತೋರಿಸ್ತಕ್ಕಂಥ ಪ್ರಯತ್ನ. ಹಾಗಾಗಿ ಮಿನಿಮಮ್ ಒಂದು 20-30 ಪ್ರಶ್ನೆ ಅಂತಲೇ ಇವತ್ತು ಡಿಸ್ಕಷನ್ ಮಾಡ್ತೀವಿ. ಯಾರಿಗೆ ಪೇಷನ್ಸ್ ಇದೆ ಅವರು ನೋಡ್ಬೋದು. ಇಲ್ಲ 7 ಪ್ರಶ್ನೆಗೆ ಯಾಕೆ ನಾವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಸ್ಟ್ ಮಾಡ್ಬೇಕು ಅನಿಸಿರೋರು ದಯವಿಟ್ಟು ನೋಡೋಕೆ ಹೋಗಬೇಡಿ. ಯಾಕಂದರೆ ನಮ್ಮ ವೀಡಿಯೋಸ್ ಎಲ್ಲವೂ ಸ್ವಲ್ಪ ಡೀಪ್ ಆಗಿರ್ತವೆ ಮತ್ತು ಬಹಳಷ್ಟು ಅನಾಲಿಸಿಸ್ ಮಾಡ್ತಕ್ಕಂಥ ವೀಡಿಯೋಸ್ ಇರ್ತವೆ. ಸ್ವಲ್ಪ ತಾಳ್ಮೆ ಬೇಕಷ್ಟೇ. ಇವತ್ತಿನ ಪ್ರಶ್ನೆ ಪತ್ರಿಕೆಗಳ ತಕ್ಕಂತೆ ಓದಬೇಕಂದ್ರೆ ತಾಳ್ಮೆ ಬೇಕಾಗುತ್ತೆ. ಯಾಕಂದರೆ ಒಂದೇ ಒಂದು ವಿಚಾರ ಹೇಳ್ತೀನಿ ಇವತ್ತು ನಾನು. 2 ಗಂಟೆಯ ಪೇಪರ್ಗಳು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಇರ್ತವೆ, ಗೊತ್ತಿದೆ. ಆದರೆ PC ಎಕ್ಸಾಮಲ್ಲಿ ಮಾತ್ರ 90 ನಿಮಿಷ ಇರುತ್ತೆ, ಅಂದರೆ 1.5 ಗಂಟೆಯಲ್ಲೇ ಬರೀಬೇಕು. ಇದಕ್ಕೆ ಒಂದೇ ಒಂದು ಸ್ಟ್ರಾಟಜಿ ಮಾಡ್ಕೊಳ್ಬೇಕು, ಏನಂದರೆ ಸ್ಪೀಡಾಗಿ ಆ ಕ್ವಶನ್ ನೋಡಿದ ತಕ್ಷಣ ನಮಗೆ ಆನ್ಸರ್ ಹಾಕೋದಕ್ಕೆ ಗೊತ್ತಿರಬೇಕು. ಅಂಥ ಪ್ರಶ್ನೆಗಳು ಒಂದು 50 ಇರಬೇಕು. 50 ಪ್ರಶ್ನೆಗಳು ನೋಡಿದ ತಕ್ಷಣ, ಆ ಪ್ರಶ್ನೆ ಓದಿದ ತಕ್ಷಣ ಟಕ 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 ಹಾಕಂತ 50 ಪ್ರಶ್ನೆಗಳು ಸಿಕ್ಬಿಟ್ರೆ ಇನ್ನು ಉಳಿದಿರ್ತಕ್ಕಂಥ 50 ಪ್ರಶ್ನೆಗಳಿಗೆ ನಾವು 1 ಗಂಟೆ ಇನ್ವೆಸ್ಟ್ ಮಾಡ್ಬೋದು. ಅಂದರೆ 50 ಪ್ರಶ್ನೆಗಳಿಗೆ 30 ನಿಮಿಷ, ಇನ್ನು 50 ಪ್ರಶ್ನೆಗಳಿಗೆ 1 ಗಂಟೆ. ಆಗ ಆ 2 ಗಂಟೆ ಪೇಪರ್ ಇದ್ದಾಗ ಹೇಗಿರುತ್ತೋ ಟೈಮು ಅಷ್ಟಕ್ಕೆ ತರಿಸ್ಬೋದು ನಾವು. ಓಕೆ, ಆಮೇಲೆ ಆ ಥರ ಪ್ರಶ್ನೆಗಳು ಹಲವಾರು ಇದ್ದಾವೆ. 50 ಪ್ರಶ್ನೆ ಹುಡುಕ್ಬೋದು ನಾವು ಆರಾಮಾಗಿ. ಸ್ವಲ್ಪ ಜಾಸ್ತಿ ಓದಿದ್ದು, ಹೆಚ್ಚಿನ ಪ್ರಯತ್ನ ಹಾಕಿದರೆ 50 ಪ್ರಶ್ನೆ ಅಂಥವು ಸಿಗ್ತವೆ. ಬೇಕಾದ್ರೆ ನೋಡಿ, ಒಂದೇ ಲೈನ್ ನೋಡಿದ ತಕ್ಷಣ ಆನ್ಸರು ಒಂದು 10 ಸೆಕೆಂಡಲ್ಲಿ, 20 ಸೆಕೆಂಡಲ್ಲಿ, 30 ಸೆಕೆಂಡಲ್ಲಿ ಸಿಗ್ತಕ್ಕಂಥ, 20 ಸೆಕೆಂಡ್ ಒಳಗಡೆನೆ ಆನ್ಸರ್ ಮಾಡ್ತಕ್ಕಂಥವು ಹಲವಾರು ಇದ್ದಾವೆ. ಇನ್ನು ಉಳಿದಿರ್ತಕ್ಕಂಥ ಸಮಯವನ್ನು ನಾವು ಇನ್ನುಳಿದಿರ್ತಕ್ಕಂಥ ಬೇರೆ ಬೇರೆ ಪ್ರಶ್ನೆಗಳಿಗೆ ಹಾಕ್ಬೋದು. ಈಗ 50 ಪ್ರಶ್ನೆಗಳು ನಾವು 30 ನಿಮಿಷದಲ್ಲಿ ಆನ್ಸರ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥ 50 ಪ್ರಶ್ನೆಗಳನ್ನು ಇನ್ನು 1 ಗಂಟೆಯಲ್ಲಿ ಆನ್ಸರ್ ಮಾಡ್ಬೋದು. ಒಂದು ತಿಳ್ಕೊಳ್ಳಿ, ಈ ಉಳಿದಿರ್ತಕ್ಕಂಥ 50 ಪ್ರಶ್ನೆಯಲ್ಲಿ ನಮಗೆ 20 ಗೊತ್ತಿರಲ್ಲ ಹೇಗಿದ್ರು, ಇನ್ನು ಉಳಿದಿರೋದೇ 30 ಇರ್ತಾವೆ. ನಮಗೆ 30 ಬೇಡ 35 ಅಷ್ಟರಲ್ಲೇ ಒದ್ದಾಡ್ಬೇಕು ನಾವು ಇನ್ನು 1 ಗಂಟೆ. ಅದರಲ್ಲಿ ಒಂದು 15 ಮೆಂಟಲ್ ಎಬಿಲಿಟಿ ಒಂದು 10 ಟ್ರೈ ಮಾಡ್ತೀವಿ, ಒಂದು 5 ಬಿಟ್ಟೇ ಬಿಡ್ತೀವಿ. ಇನ್ನು ಉಳಿದಿರ್ತಕ್ಕಂಥ ಕೆಲವೊಂದು ಆ ಟಾಪಿಕೇ ಗೊತ್ತಿರಲ್ಲ ನಮಗೆ, ಅದನ್ನು ಆನ್ಸರ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಅಂಥ ಒಂದು 10ರಿಂದ 15 ಇದ್ದೇ ಇರ್ತವೆ. ಎಷ್ಟೇ ಚೆನ್ನಾಗಿ ಓದಿದ್ರೆ ಇದ್ದೇ ಇರ್ತವೆ. ಅರ್ಥ ಮಾಡ್ಕೊಂಡ್ರೆ ಯಾವ ಎಕ್ಸಾಮ್ಗೆ ಹೋದ್ರೂ ಇದ್ದೇ ಇರ್ತವೆ. ಈ ಒಂದು ಟಿಪ್ಸ್ ಮಾತ್ರ ಹೇಳ್ತಾ, ಹೇಗೆ ನಾವು ಟೈಮ್ ಕವರ್ ಮಾಡಬೇಕಂದ್ರೆ ಹೆಚ್ಚಿಗೆ ಓದಿರ್ಬೇಕು, ಹೆಚ್ಚಿಗೆ ತಿಳ್ಕೊಂಡಿರ್ಬೇಕು. ಅದು ನೋಡಿದ ತಕ್ಷಣ ನಮಗೆ ಆನ್ಸರ್ ಹಾಕೋಕ್ಕೆ ಎಷ್ಟು ಅಂಥ ಪ್ರಶ್ನೆಗಳು ನಮಗೆ ಗೊತ್ತಿರ್ತಾವೋ ಅಷ್ಟು ಟೈಮ್ ಸೇವ್ ಆಗುತ್ತೆ. ಎಲ್ಲ ಹೊಸದೇ ಎಲ್ಲ ಥಿಂಕ್ ಮಾಡಿ ಹಾಕ್ಬೇಕು, ಎಲ್ಲ ನೋಡಬೇಕು, ಎಲ್ಲ ಓದಬೇಕಂತಕ್ಕಂಥ ಹೆಚ್ಚಿನ ಪ್ರಶ್ನೆಗಳಿದ್ದಷ್ಟು ಟೈಮು ಶಾರ್ಟೇಜ್ ಆಗೇ ಆಗುತ್ತೆ. ಇಷ್ಟು ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ಜಿಯೋಗ್ರಫಿ ಪ್ರಶ್ನೆಗಳಂತ ಹೋಗೋಣ. ಸೊ ನನ್ನ ಒಂದಷ್ಟು ಕಿರುಪರಿಚಯ ಕೂಡ ಇದೆ, ನೋಡ್ಬೋದು. ಭಾಳಷ್ಟು ಜನ ಹೊಸಬರು ಬಂದಿರ್ತೀರ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಮರ್ಸ್ ಕ್ಲಾಸಸ್ಗೆ, ಮತ್ತು ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ. ಇದರ PDF ಅನ್ನು ಕೂಡ ನಾನೀಗ ಶೇರ್ ಮಾಡ್ತೀನಿ. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಸರ್ಚ್ ಮಾಡಿ ಜಾಯ್ನ್ ಆಗಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೋಡಿ. ಮತ್ತು ಕಿರುಪರಿಚಯವನ್ನು ನೋಡಬೇಕು, ಯಾಕಂದರೆ ಇವತ್ತಿನ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆ ಮೆಂಟರ್ನ ಫಾಲೋ ಮಾಡೋದಕ್ಕೆ ಒಂದಷ್ಟು
ನೋಡಿ ಅಂತ ಹೇಳ್ತಾ, ಸೊ ಈಗ ಆಲ್ರೆಡಿ ನಾನ್ ಎಚ್ ಕೆ ಪೇಪರ್ನ ಕರೆಂಟ್ ಅಫೇರ್ಸ್ 19 ಪ್ರಶ್ನೆ ಕಂಪ್ಲೀಟ್ ಆಗಿದ್ದಾವೆ. ಎಚ್ ಕೆ ರೀಸನ್ನ 19 ಪ್ರಶ್ನೆಗಳು ಕಂಪ್ಲೀಟ್ ಆಗಿದ್ದಾವೆ. ಇವತ್ತು ನಾನ್ ಎಚ್ ಕೆ ರೀಸನ್ನ 7 ಜಿಯೋಗ್ರಫಿ ನೋಡೋಣ. ಈ ಮುಂದೆ ಅಗೇನ್ ಜಿಯೋಗ್ರಫಿ ಎಚ್ ಕೆ ರೀಸನ್ದು, ಪಾಲಿಟಿ, ಎಕನಾಮಿಕ್ಸು, ಎನ್ವಿರಾನ್ಮೆಂಟ್ ಇವೆಲ್ಲ ಮಿಕ್ಸ್ ಮಾಡಿ ನೋಡೋಣ. ಜೊತೆಗೆ ಒಂದಷ್ಟು ಹಿಸ್ಟ್ರಿ ಸಾಧ್ಯ ಆದರೆ ಮಾಡೋಣ. ಬೇರೆ ಬೇರೆ ಟಾಪಿಕ್ ಕೂಡ ಕವರ್ ಮಾಡೋಣ. ಕಾಮನ್ವೆಲ್ತ್ ಗೇಮ್ಸ್ ಮೇಲೆ ಸಪ್ರೇಟ್ ವಿಡಿಯೋ ಅಂತ ಕೇಳ್ತಾ ಇದ್ದೀರಿ, ಅದನ್ನು ಕೂಡ ಮಾಡೋಣ ಅಂತ ಹೇಳ್ತಾ, ಸೊ 2/8/2026 KEA ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಜಿ ಕೆ ಪೇಪರ್ ನಾನ್ ಎಚ್ ಕೆ ರೀಸನ್ದು. ಸೊ ಮೊದಲ ಜಿಯೋಗ್ರಫಿ ಪ್ರಶ್ನೆ 70ನೇ ಪ್ರಶ್ನೆಯಲ್ಲಿತ್ತು. ಮೋಸ್ಟ್ಲಿ ಇದ್ಯಾವುದು D2 ಸೀರೀಸ್ ಏನೇ ಇರಬೇಕು, ನೋಡಿ ಒಂದ್ಸಲ. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಗುರುತಿಸಿ. ಶಿಖರಗಳು, ಶಿಖರಗಳನ್ನು ಇಳಿಕೆಯ ಕ್ರಮದಲ್ಲಿ ಅಂತ ಕೇಳಿದ್ದಾರೆ. ಅಂದರೆ ಫಸ್ಟು ಅತಿ ಎತ್ತರದ್ದು ಬರಬೇಕು, ನಂತರ ಸ್ವಲ್ಪ ಅದಕ್ಕಿಂತ ಚಿಕ್ಕದು, ನಂತರ ಅದಕ್ಕಿಂತ ಚಿಕ್ಕದು, ನಂತರ ಇನ್ನೂ ಚಿಕ್ಕದು. ಈ ಥರ ಡಿಸೆಂಡಿಂಗ್ ಆರ್ಡರ್, ಇಳಿಕೆಯ ಕ್ರಮದಲ್ಲಿ ಅಥವಾ ಅವರೋಹಣ ಕ್ರಮದಲ್ಲಿ ಅಂತ ಕರಿಬೋದು. ಸೊ ಇದರಲ್ಲಿ ಫಸ್ಟ್ ಯಾವುದು ಕೊಟ್ಟಿದ್ದಾರೆ? ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ ಅಂತ ಕೊಟ್ಟಿದ್ದಾರೆ. ಈ 4ರಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರಬೇಕು ಯಾವುದು ಅತಿ ಚಿಕ್ಕದು, ಯಾವುದು ಅತಿ ದೊಡ್ಡದು ಅಂತ. ಸೊ ಆಗ ಮಾತ್ರ ಇದಕ್ಕೆ ನಾವು ಆನ್ಸರ್ ಮಾಡೋದಕ್ಕೆ ಸಾಧ್ಯ. ನೆನ್ಪಿಡೋದು ಸ್ವಲ್ಪ ಕಷ್ಟ, ಬಟ್ ಪ್ರಯತ್ನ ಮಾಡಿರಬೇಕು, ಹೇಗಾದರೂ ಮಾಡಿ. ಸೊ ಒಂದಷ್ಟು ಡೀಟೇಲನ್ನು ತಿಳ್ಕೊಂಡಿರಬೇಕು. ಸರಿಯಾದ ಉತ್ತರ ಬಿಳಿಗಿರಿ ರಂಗನ ಬೆಟ್ಟ ಅತಿ ದೊಡ್ಡದಿದೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ. ಗೋಪಾಲಸ್ವಾಮಿ ಬೆಟ್ಟ ಅದಕ್ಕಿಂತ ಸ್ವಲ್ಪ ಕಮ್ಮಿ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಚಾಮರಾಜನಗರದಲ್ಲಿ ನೋಡ್ತೀವಿ. ಮೇಲುಕೋಟೆ ಬೆಟ್ಟ, ನಂತರ ಚಾಮುಂಡಿ ಬೆಟ್ಟ. ಸೊ ಇವು ಇಳಿಕೆಯ ಕ್ರಮದಲ್ಲಿ ಇದ್ದಾವೆ. ಸೊ ಅದರ ಹೈಟ್ ಕೂಡ ಇರುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ನಾಟ್ ಎಕ್ಸಾಕ್ಟ್ಲಿ ಅದೇ ನಂಬರ್ ಸಿಗಲ್ಲ ನಮ್ಗೊಂದೊಂದ್ಸಲ. ನೋಡಿ 4 ಬೆಟ್ಟಗಳ ಎತ್ತರಗಳನ್ನು ಕೂಡ ಕೊಟ್ಟಿದ್ದೀನಿ. ಇದ್ರ PDF ಕೊಡ್ತೀನಿ ಅಂತ ಹೇಳಿದ್ದೀನಿ, ಇನ್ನಷ್ಟು ಮಾಹಿತಿಯನ್ನು ನೋಡ್ಬೋದು. ಇದನ್ನು ನಮ್ಮ ಕ್ಲಾಸ್ ನಂಬರ್ 27ರಲ್ಲಿ ಕರ್ನಾಟಕದ ಜಿಯೋಗ್ರಫಿಯನ್ನು ಒಂದು ಸೀರೀಸ್ ಮಾಡಿದ್ದೀವಿ ನಾವು. ಕರ್ನಾಟಕದ ಜಿಯೋಗ್ರಫಿ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. ಒಂದು ಸಪ್ರೇಟ್ ಕೋರ್ಸ್ ಥರ ಇದೆ ನೋಡಿ. ಅದರಲ್ಲಿ ಭೂಗೋಳದ ಮೇಲಿನ 2ನೇ ಅಧ್ಯಾಯ ಕರ್ನಾಟಕದ ಭೂ ಸ್ವರೂಪಗಳು ಮತ್ತು ವಾಯುಗುಣ ಅಂತ. ಅದರಲ್ಲಿ ಅತ್ಯುನ್ನತ ಶಿಖರಗಳು ಅಂತಕ್ಕಂಥ ಒಂದು ಟಾಪಿಕ್ ಇದೆ, ಗಮನಿಸ್ಬೋದು. ಅತ್ಯುನ್ನತ ಶಿಖರಗಳು ಯಾವ್ಯಾವ ಇದಾವೆ? ಫಸ್ಟ್ ಆಫ್ ಆಲ್ ಆ ಚಾಪ್ಟ್ರಲ್ಲಿ ಏನು ಮಾತಾಡಿದ್ದೀವಿ ನಾವು ಅಂದರೆ, ಕರ್ನಾಟಕದ ಭೂ ಸ್ವರೂಪಗಳು, ರಿಲೀಫ್ ಫೀಚರ್ಸ್ ಆಫ್ ಕರ್ನಾಟಕ, ಕರ್ನಾಟಕವನ್ನು ಪ್ರಸ್ಥಭೂಮಿ ಎಂದು ಕರೆಯಲು ಕಾರಣವೇನು, ಕರ್ನಾಟಕದ ಅತ್ಯುನ್ನತ ಶಿಖರಗಳು ಯಾವ್ಯಾವು, ಭಾರತದ ಅತ್ಯಂತ ಉದ್ದ ಕರಾವಳಿ ತೀರಗಳಿರ್ತಕ್ಕಂಥ ರಾಜ್ಯಗಳು ಯಾವ್ಯಾವು, ಕರ್ನಾಟಕದ ಪ್ರಮುಖ ದ್ವೀಪಗಳು, ಘಾಟಿಗಳು ಮತ್ತು ಅತಿ ಕಡಿಮೆ ಮಳೆ ಬೀರ್ತಕ್ಕಂಥ ಪ್ರದೇಶ, ಅತಿ ಹೆಚ್ಚು ಮಳೆ ಬೀರ್ತಕ್ಕಂಥ ಪ್ರದೇಶ, ಅತಿ ಹೆಚ್ಚು ಉಷ್ಣತೆ ಹೊಂದಿರತಕ್ಕಂಥ, ಅತಿ ಕಡಿಮೆ ಉಷ್ಣ ದಾಖಲಾಗಿರ್ತಕ್ಕಂಥ ಪ್ರದೇಶಗಳು, ಕರ್ನಾಟಕದ ಹವಾಮಾನವನ್ನು ಎಷ್ಟು ಋತುಗಳಾಗಿ ವಿಂಗಡಿಸಲಾಗಿದೆ, ಕರ್ನಾಟಕದ ವಿವಿಧ ಬಂದರುಗಳು ಅಂತ ನಮ್ಮ ಕರ್ನಾಟಕದ ಜಿಯೋಗ್ರಫಿ ಮೇಲೆ ಏನು ಪ್ರಮುಖವಾಗಿ ಕೇಳ್ತಾರೆ ಅದೆಲ್ಲವನ್ನು ಕೂಡ ನಾವು ಕ್ಲಾಸ್ ನಂಬರ್ 27ನಲ್ಲಿ ಮಾತಾಡಿದ್ದೀವಿ. ಇವತ್ತು ಶಿಖರಗಳ ಮೇಲೆ ಪ್ರಶ್ನೆ ಬಂದಿದೆ. ಆ ಒಂದು ಕ್ಲಾಸ್ ನಂಬರ್ 27ನಲ್ಲಿ ನಾವು MCQಗಳ ರೂಪದಲ್ಲಿ ನೋಡಿದ್ವಿ. ಕರ್ನಾಟಕದ ಅತ್ಯುನ್ನತ ಶಿಖರಗಳು, ವಾಟ್ ಆರ್ ದ ಹೈಯೆಸ್ಟ್ ಪೀಕ್ಸ್ ಆಫ್ ಕರ್ನಾಟಕ ಅಂತೇಳಿ ಒಂದು ಪಟ್ಟಿ ಕೊಟ್ಟಿದ್ದೆ. ಏನು ಪಟ್ಟಿ ಇತ್ತು? ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗುತ್ತೆ. 1913 ಮೀಟರ್ ಎತ್ತರ ಇದೆ. ಸರ್ ಬೇರೆ ಕಡೆ 1914 ಅಂತ ಇದೆ ಅಂದರೆ ನೋಡಿ, ಅಂಥ ನಂಬರ್ಗಳನ್ನ ಕೇಳಲ್ಲ. ಗಮನಿಸಿ, ನಾವು ಸ್ವಲ್ಪ ಮೆಚ್ಯೂರ್ಡ್ ಆಗಬೇಕು. ಏನಾಗಿದೆ, ಅತಿ ದೊಡ್ಡದು ಯಾವುದಂತ ಕೇಳ್ತಾರೆ ಹೊರತು ನಾಟ್ ಎಕ್ಸಾಕ್ಟ್ ನಂಬರ್. ಹೌದು, ಒಂದು ಕಡೆ ಒಂದು ನಂಬರ್ ಹೆಚ್ಚು ಕಮ್ಮಿ ಆಗಿರುತ್ತೆ, ಅರ್ಥ ಮಾಡ್ಕೊಳ್ತಾರೆ. ಬಾಬಾ ಬುಡನ್ಗಿರಿ ಕರ್ನಾಟಕದ 2ನೇ ಅತಿ ಎತ್ತರದ ಶಿಖರವಾಗುತ್ತೆ. ಅದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ಕುದುರೆಮುಖ 1892 3ನೇ ಅತಿ ದೊಡ್ಡ ಶಿಖರ. ದೇವಿರಮ್ಮನ ಗುಡ್ಡ ಅದೇ ಅಗೇನ್ ಚಿಕ್ಕಮಗಳೂರಲ್ಲಿ 1817. ರುದ್ರಗಿರಿ ಚಿಕ್ಕಮಗಳೂರಲ್ಲಿ 1751. ಪುಷ್ಪಗಿರಿ ಅಥವಾ ಸುಬ್ರಹ್ಮಣ್ಯ ಬೆಟ್ಟ 1713 ಕೊಡಗಿನಲ್ಲಿ ಬರುತ್ತೆ. ತಡಿಯಾಂಡಮೋಲ್ 1677 ಕೊಡಗು. ಬಲ್ಲಾಳರಾಯನದುರ್ಗ 1500 ಮೀಟರ್ ಎತ್ತರದಲ್ಲಿದೆ, ಚಿಕ್ಕಮಗಳೂರು. ನಂದಿದುರ್ಗ ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ, 1492 ಮೀಟರ್ ಎತ್ತರ ಇದೆ. ನಂತರ ಬಿಳಿಗಿರಿ ರಂಗನ ಬೆಟ್ಟ 1492 ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವ ವರಹಾ ಪರ್ವತ 1471 ಮೀಟರ್ ಎತ್ತರ. ಗೋಪಾಲಸ್ವಾಮಿ ಬೆಟ್ಟ ಚಾಮರಾಜನಗರದಲ್ಲಿ ಬರುತ್ತೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಕರಿತೀವಿ, 1467
ಮೀಟರ್ ಇದೆ. ಚೆನ್ನಕೇಶವ ಬೆಟ್ಟ 1465 ಚಿಕ್ಕಬಳ್ಳಾಪುರ. ಸ್ಕಂದಗಿರಿ 1461 ಚಿಕ್ಕಬಳ್ಳಾಪುರ. ಯಾಕೆ ಬೇಕು ಸರ್ ಇವೆಲ್ಲ ಅಂದರೆ, ಯಾಕೆ ಬೇಕು ಅಂದರೆ ಕೇಳ್ತಾರ್ರಿ ಎಕ್ಸಾಮಲ್ಲಿ ಪದೇ ಪದೇ ಪದೇ. KPSCನೂ ಕೇಳಿದ್ದಾರೆ, KA ಕೇಳಿದ್ದಾರೆ. ಮತ್ತು ಯಾವಾಗ ಓದ್ಬೇಕು ನಾವು ಇವೆಲ್ಲ? ಯಾವಾಗ ಹೇಗೆ ನೆನ್ಪಿಟ್ಕೊಳ್ಬೇಕು? ಒಂದು 4-5 ಸಲ ರಿವಿಷನ್ ಮಾಡಬೇಕು. ಹೇಗೋ ಲಿಂಕ್ ಹಚ್ಕೋಬೇಕು. ಚಿಕ್ಕಮಂಗ್ಳೂರಲ್ಲಿ ಟಾಪ್ 5 ಇದಾವಲ್ಲ, ಅವೆಲ್ಲ ಚಿಕ್ಕಮಂಗ್ಳೂರಲ್ಲಿ ಇದಾವ್ರಿ. ಉಳಿದಿರೋವು ಕೆಲವೊಂದು ಕೊಡಗುದಲ್ಲಿದ್ದಾವೆ, ಚಾಮರಾಜನಗರದಲ್ಲಿದ್ದಾವೆ, ಚಿಕ್ಕಬಳ್ಳಾಪುರದಲ್ಲಿದ್ದಾವೆ. ಬಿಟ್ಟರೆ ಯಾವ ಜಿಲ್ಲೆನೂ ಇಲ್ಲ ನೋಡಿ. ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖ, ದೇವಿರಮ್ಮನಗುಡ್ಡ, ರುದ್ರಗಿರಿ ಚಿಕ್ಕಮಂಗ್ಳೂರಲ್ಲಿದ್ದಾವೆ ಟಾಪ್ 5. ಬಿಟ್ಟರೆ 2 ಕೊಡಗುದಲ್ಲಿ ಬರ್ತವೆ, ಪುಷ್ಪಗಿರಿ, ತಡಿಯಾಂಡಮೋಲ್. ನಂತರ ಚಿಕ್ಕಮಂಗ್ಳೂರಲ್ಲಿ ಬಲ್ಲಾಳರಾಯನ ದುರ್ಗ, ಅದಾದಮೇಲೆ ನಂದಿದುರ್ಗ ಬರುತ್ತೆ ಚಿಕ್ಕಬಳ್ಳಾಪುರ. ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಬಿಳಿಗಿರಿ ರಂಗನ ಬೆಟ್ಟ 1492, ಅದು ಬಿಟ್ಟರೆ ಗೋಪಾಲಸ್ವಾಮಿ ಬೆಟ್ಟ 1467. ಹಾಗಾಗಿ ಫಸ್ಟ್ ಟಾಪಲ್ಲಿ ನಮ್ಮ ಪ್ರಶ್ನೆಯಲ್ಲಿ ನೀವು ಹೋಗಿ ನೋಡ್ಬೋದು, ಬಿಳಿಗಿರಿ ರಂಗನ ಬೆಟ್ಟ ಫಸ್ಟ್ ಇದೆ, ನಂತರ ಗೋಪಾಲಸ್ವಾಮಿ ಬೆಟ್ಟ. ರೈಟ್. ಮುಂದುವರಿಯುತ್ತಾ ಶಿವಗಂಗೆ ಬೆಟ್ಟ, ಬೆಂಗಳೂರು ಗ್ರಾಮಾಂತರದಲ್ಲಿ ನೀವು ಶಿವಗಂಗೆ ಬೆಟ್ಟ ಹತ್ತಿರ್ಬೋದು ಕೂಡ. ಓಕೆ. ನಂತರ ಅದು 1383. ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಬ್ರಹ್ಮಗಿರಿ ಬೆಟ್ಟ 1365. ಅಂಬಾಜಿ ದುರ್ಗ, ನಂತರ ಕೊಡಚಾದ್ರಿ ಬೆಟ್ಟ ಶಿವಮೊಗ್ಗ 1344. ದೇವರ ಬೆಟ್ಟ ಚಿಕ್ಕಬಳ್ಳಾಪುರ 1794. ಸಾವನದುರ್ಗ ಬೆಟ್ಟ ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ 1726. ದೇವರಾಯನ ದುರ್ಗ 1200 ಮೀಟರ್ ತುಮಕೂರು. ಮಧುಗಿರಿ ಬೆಟ್ಟ 1199 ತುಮಕೂರು. ಜೋಗಿಮಡಿ ಚಿತ್ರದುರ್ಗ, ಜೋಗಿಮಟ್ಟಿ ಅಂತ ಕೂಡ ಕರಿತೀವಿ, 1170. ಚನ್ನರಾಯನ ದುರ್ಗ 1141 ಮೀಟರ್ ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ. ಚಿತ್ರದುರ್ಗ ಬೆಟ್ಟ 1136 ಚಿತ್ರದುರ್ಗ. ಮೇಲುಕೋಟೆ ಬೆಟ್ಟ ಮಂಡ್ಯ ಜಿಲ್ಲೆ 1104. ಚಾಮುಂಡಿ ಬೆಟ್ಟ 1073 ಮೈಸೂರು ಜಿಲ್ಲೆಯಲ್ಲಿ. ನೋಡಿ, ಕೊಟ್ಟಿರ್ತಕ್ಕಂಥ ಆನ್ಸರಲ್ಲಿ ಫಸ್ಟು ಬಿಳಿಗಿರಿ ರಂಗನ ಬೆಟ್ಟ, ನಂತರ ಗೋಪಾಲಸ್ವಾಮಿ ಬೆಟ್ಟ, ನಂತರ ಮೇಲುಕೋಟೆ ಬೆಟ್ಟ, ನಂತರ ಚಾಮುಂಡಿ ಬೆಟ್ಟ. ಪ್ರಶ್ನೆಗೆ ಉತ್ತರ ಗೊತ್ತಾಯಿತು ಅನ್ಕೊಳ್ತೀನಿ. ಹೇಗೆ ನೆನ್ಪಿಡೋದು ಅಂದರೆ, ಸ್ವಲ್ಪ ಏನಾದರೂ ಒಂದು ನೀವೇ ಐಡಿಯಾ ಹಾಕ್ಕೋಬೇಕಾಗತ್ತೆ, ಅನಿವಾರ್ಯ ಕೂಡ. ಸೊ ಎಕ್ಸಾಮ್ ಹಿಂದಿನ ದಿನ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು, ಅನಿವಾರ್ಯ. ಓಕೆ. ಸೊ ಇಲ್ಲಿ ನಾವು ಆನ್ಸರ್ ಮಾಡೋದು ಈಸಿ, ಗೊತ್ತಿದೆ ನನಗೆ. ನಾನೇ ಎಕ್ಸಾಮ್ಗೆ ಹೋದಾಗ ನನಗೂ ಕನ್ಫ್ಯೂಷನ್ ಆಗುತ್ತೆ. ಅನಿವಾರ್ಯ ರೀ, ನಾವು ಟೀಚರ್ ಪಾಠ ಮಾಡ್ತೀವಿ, ಸ್ಟೂಡೆಂಟ್ಸ್ ಹೇಗಾದರೂ ಮಾಡಿ ನೆನ್ಪಿಟ್ಕೊಂಡು ಹೋಗ್ಬೇಕು. ನೀವು ಅಷ್ಟೇ, ಎಕ್ಸಾಮ್ ಕ್ಲಿಯರ್ ಆದಮೇಲೆ ಮುಗಿದೋಯ್ತು, ಮರೆತು ಹೋದ್ರೆ ಸಾಕು. ಅದೇನು ಲೈಫ್ ಲಾಂಗ್ ನೆನ್ಪಿಡ್ಬೇಕಂತ ಎಲ್ಲೂ ಕಂಡೀಷನ್ ಹಾಕಲ್ಲ ಅಲ್ರಿ. ನೀವು ಎಕ್ಸಾಮಲ್ಲಿ ಇದ್ಯಾವುದೋ ಶಿಖರಗಳ ಬಗ್ಗೆ ಏನು ಆನ್ಸರ್ ಮಾಡಿದ್ರಿ ಅಂತ ಹೇಳ್ರಿ ಇವತ್ತಂತ ಒಂದು 10 ವರ್ಷ ಆದಮೇಲೆ ಯಾರೂ ಕೇಳಲ್ಲ. ಓಕೆ, ಇರಲಿ, ಸುಮ್ಮನೆ ಜೋಕು. ಸೊ ಮುಳ್ಳಯ್ಯನಗಿರಿ ಟಾಪ್ 1, ಬಾಬಾ ಬುಡನ್ಗಿರಿ ಟಾಪ್ 2, ಸೊ ಕುದುರೆಮುಖ ಟಾಪ್ 3. ಸೊ ನೆಕ್ಸ್ಟ್ ಮಧುಗಿರಿ ಬೆಟ್ಟ ಏಕಶಿಲಾ ಬೆಟ್ಟ ಇರೋದ್ರಿಂದ ಸುಮ್ಮನೆ ನಿಮಗೆ ಒಂದು ಡೀಟೇಲ್ ತಂದು ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ನಾವು ನಮ್ಮ ಜಿಯೋಗ್ರಫಿ ಕ್ಲಾಸ್ಗಳಲ್ಲಿ ಮಾತಾಡಿದ್ದೀವಿ. ಹೋಗಿ ನೋಡಿ, ಸ್ವಲ್ಪ ಎಫರ್ಟ್ ಹಾಕಿ ನೋಡಿ. ಬೋರ್ ಅನಿಸ್ತಾ ಇರ್ತಾವೆ ಕ್ಲಾಸ್, ಯಾವ ಎಕ್ಸಾಮಲ್ಲಿ ಯೂಸ್ ಆಗ್ತಾವೋ ಬೋರ್ ಅನಿಸ್ತಾ ಇರ್ತವೆ. ಓಕೆ. ಇದೇ ಥರ KA ದವರೇನೆ 2023ರಲ್ಲಿ FDA SDA GK ಪೇಪರಲ್ಲಿ ಕೇಳಿದ್ರು. ಏನಂತ? FDAದಲ್ಲಿ ಮತ್ತು SDA ಸೇರಿ 15 ಜಿಯೋಗ್ರಫಿ ಪ್ರಶ್ನೆ ಇದ್ವು. 15 ಕೂಡ ನಾನು ಕ್ಲಾಸ್ ನಂಬರ್ 386ರಲ್ಲಿ, ಇವತ್ತು ಕ್ಲಾಸ್ ನಂಬರ್ 1212, ಅದ್ರ ಹಿಂದ್ಗಡೆ 386ನೇ ತರಗತಿಗೆ ಹೋದರೆ ನಿಮ್ಗೊಂದು ಪ್ರಶ್ನೆ ಬರುತ್ತೆ. ಏನಂತ? ಕೆಳಗಿನ ಪರ್ವತಗಳನ್ನು ಅವುಗಳ ಎತ್ತರದ ಅನುಸಾರ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ 2026 ಅಲ್ರಿ, 2023ರಲ್ಲೇ ಕೇಳಿದ್ದಾರೆ. ನಾವು ಸ್ವಲ್ಪ ಈ ಮಾಡೆಲ್ ಕ್ವಶನ್ ಪೇಪರು, ಟೆಸ್ಟ್ ಸೀರೀಸ್ ಬಿಟ್ಟು ಅವು ಮಾಡಿ, ಬೇಡ ಅನ್ನಲ್ಲ ನಾನು. ಆದರೆ ರಿಯಲ್ ಎಕ್ಸಾಮ್ಗಳು ನಡೆದವಲ್ಲ, ಅದನ್ನೇ ಸಾಲ್ವ್ ಮಾಡಲಾರ್ದೆ ನೀವು ಸುಮ್ಮನೆ ಆ ಮಾಡೆಲ್ ಈ ಮಾಡೆಲ್ ಅಂದರೆ ಹೆಂಗೆ ಹೇಳಿ? ಫಸ್ಟ್ ರಿಯಲ್ ಎಕ್ಸಾಮಲ್ಲಿ ನಡೆದಿರೋನು ಸಾಲ್ವ್ ಮಾಡಿ. ಏನು ಕೇಳಿದರು 2023ರ SDA FDA ಎಕ್ಸಾಮಲ್ಲಿ? ಬಿಳಿಗಿರಿ ರಂಗನ ಬೆಟ್ಟ, ಬಾಬಾ ಬುಡನ್ಗಿರಿ ಬೆಟ್ಟ, ಶಿವಗಂಗೆ ಬೆಟ್ಟ, ಕುದುರೆಮುಖ, ಕೊಡಚಾದ್ರಿ, ಚಾಮುಂಡಿ ಬೆಟ್ಟ, ಇವುಗಳನ್ನು ಅವರೋಹಣ ಅಂದರೆ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಅಂದರೆ ಏನು? ಎತ್ತರದಿಂದ, ಅತಿ ಎತ್ತರದಿಂದ ಸ್ವಲ್ಪ ಕಡಿಮೆ ಎತ್ತರಕ್ಕೆ ಹೋಗಬೇಕು. ಇಳಿಬೇಕು ಅಂದರೆ ಇಳಿಕೆಯ ಕ್ರಮ ಅಥವಾ ಅವರೋಹಣ ಕ್ರಮದಲ್ಲಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಮತ್ತು ಈಗ ತಾನೇ ನೋಡಿದ್ದೀವಿ ನಾವು, ಬಿಳಿಗಿರಿ ರಂಗನ ಬೆಟ್ಟ, ಬಾಬಾ ಬುಡನ್ಗಿರಿ ಬೆಟ್ಟ, ಇವೆಲ್ಲ ಎಷ್ಟೆಷ್ಟು ಎತ್ತರ ಇದೆ ಅಂತ ನೆನ್ಪಿಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಏನಾದರೂ ಐಡಿಯಾ ಇರಬೇಕು ನಮಗೆ.
ಈಗ ಕೊಡಚಾದ್ರಿ, ಕುದುರೆಮುಖ, ಶಿವಗಂಗೆ ಇವೆಲ್ಲ ನೋಡಿದಾಗ ಚಾಮುಂಡಿ ಬೆಟ್ಟ ಬಹಳ ಕಡಿಮೆ ಇದೆ ಎತ್ತರದಲ್ಲಿ. ಹಾಗೆ ನೋಡ್ಕೊಂಡ್ರೆ ನಮಗೆ ಎಷ್ಟು ಕನ್ಫ್ಯೂಸ್ ಮಾಡಿಸ್ತಾ ಇದ್ದಾರೆ ಅಂದ್ರೆ ಅವರು ಚಾಮುಂಡಿ ಬೆಟ್ಟ ಹೋಗ್ಲಿ ನಮಗೆ ಗೊತ್ತಿದೆ ಅಂತ ಅನ್ಕೊಂಡ್ರು ಕೂಡ ಅದಕ್ಕೆ ಕೊನೆಯಲ್ಲಿದೆ, 4ರಲ್ಲೂ ಕೊನೆಯಲ್ಲಿದೆ. ಇನ್ನೇನು ಉಳಿತು? ಇನ್ನೊಂದು ಗೊತ್ತಿದೆ ನಮಗೆ, ಮುಳ್ಳಯ್ಯನಗಿರಿ ಬಿಟ್ಟರೆ ಚಂದ್ರದ್ರೋಣ ಪರ್ವತ ಅಥವಾ ಬಾಬಾ ಬುಡನ್ಗಿರಿ ಅಂತ ಏನು ಕರಿತೀವಿ, ಅದು 2ನೇ ಅತಿ ಎತ್ತರದ ಶಿಖರವಾಗುತ್ತೆ ನೋಡಿ. ಮುಳ್ಳಯ್ಯನಗಿರಿ, 2ನೇದು ಬಾಬಾ ಬುಡನ್ಗಿರಿ, 3ನೇದು ಕುದುರೆಮುಖ, ರೈಟ್. ಬಿಳಿಗಿರಿ ರಂಗನ ಬೆಟ್ಟ ಸೊ ಒಂದು 8, 9, 10ನೇ ಪ್ಲೇಸಲ್ಲಿದೆ. ಸೊ ಹಾಗಾಗಿ ನಮಗೆ ಗೊತ್ತಿರ್ತಕ್ಕಂಥದ್ದು ಬಾಬಾ ಬುಡನ್ಗಿರಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ಮ ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಶಿಖರ, ಕೊಟ್ಟಿರ್ತಕ್ಕಂಥದ್ರಲ್ಲಿ ನಂಬರ್ 1 ಇದೆ. ಹಾಗಾದರೆ ಬಾಬಾ ಬುಡನ್ಗಿರಿ ಫಸ್ಟ್ ಬರಲೇಬೇಕು. ಹಾಗಾದರೆ ಎ ಮತ್ತು ಬಿ ಹೋಯ್ತು, ತಪ್ಪಾಯಿತು. ಸಿ ಮತ್ತು ಡಿಗೆ ಬರಬೇಕು. ಸಿ ಮತ್ತು ಡಿಯಲ್ಲಿ ಬಾಬಾ ಬುಡನ್ಗಿರಿನೇ ಇದೆ ಫಸ್ಟಲ್ಲಿ, ಲಾಸ್ಟಲ್ಲಿ ಚಾಮುಂಡಿ ಬೆಟ್ಟ ಇದೆ. ನಮಗೆ ಇನ್ನೂ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಈಗ ಬರ್ತಕ್ಕಂಥದ್ದು ಕುದುರೆಮುಖ ಎತ್ತರದಲ್ಲಿದೆಯಾ, ಬಿಳಿಗಿರಿ ರಂಗನ ಬೆಟ್ಟ ಎತ್ತರದಲ್ಲಿದೆಯಾ ಅಂತಕ್ಕಂಥದ್ದು. ಸೊ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಕುದುರೆಮುಖ ರಾಜ್ಯದ 3ನೇ ಅತಿ ದೊಡ್ಡ ಎತ್ತರದ ಶಿಖರವಾಗಿದೆ, ಕುದುರೆಮುಖ. ಸೊ ಹಾಗಾಗಿ ಕುದುರೆಮುಖ ಎಲ್ಲಿರುತ್ತೋ ಅದೇ ಆನ್ಸರ್. ಬಾಬಾ ಬುಡನ್ಗಿರಿ, ಕುದುರೆಮುಖ, ನಂತರ ಬಿಳಿಗಿರಿ, BRT, ರೈಟ್. ಸೊ ಕುದುರೆಮುಖ, ಬಿಳಿಗಿರಿ, ಈ ಥರ ಆದರೂ ನಾವು ತಿಳ್ಕೊಬೇಕಾಗಿದೆ. ಸೊ ಇಲ್ಲಿ ನಾವು ಆ್ಯಕ್ಚುಲಿ ರಾಂಗ್ ಆಗಿ ಕೊಟ್ಟಿರ್ತಕ್ಕಂಥದ್ದು, ಯಾಕಂದರೆ ಬಾಬಾ ಬುಡನ್ಗಿರಿ ಫಸ್ಟ್ ಬರಬೇಕಾಗಿತ್ತು, ಸ್ವಲ್ಪ ರಾಂಗ್ ಇದೆ ಆನ್ಸರು ನೋಡಿ. ಸೊ ನೀವು ಯಾವುದು ಟಿಕ್ ಮಾಡ್ಕೋಬೇಕು ನೋಡ್ಕೊಂಡ್ರಿ. ಓಕೆ, ಸೊ ಕೆಲವೊಂದು ಕಡೆ ಏನು ಮಾಡಿದ್ದಾರೆ, ಬಾಬಾ ಬುಡನ್ಗಿರಿ ಕೊಟ್ಟಿರಲ್ಲ ಅವರು, ಹಾಗಾಗಿ ಸೊ ಅಲ್ಲಿ ಮಿಸ್ಟೇಕ್ ಆಗಿದೆ. ನೆಕ್ಸ್ಟು 2015 KS ಪ್ರಿಲಿಮ್ಸಲ್ಲಿ ಏನು ಕೇಳಿದ್ರು ಅಂದರೆ, ಕರ್ನಾಟಕದ ಶಿಖರಗಳನ್ನು ಅವುಗಳ ಎತ್ತರಗಳ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಅಗೇನ್ 2015 KS ಪ್ರಿಲಿಮ್ಸಲ್ಲೇ ಕೊಟ್ಟಿದ್ದಾರೆ. ಒಂದು ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ, ಪುಷ್ಪಗಿರಿ. ಕಷ್ಟ, ಹೌದು ಕಷ್ಟ. ಫಸ್ಟ್ ಎ ಬರಬೇಕು, ಮುಳ್ಳಯ್ಯನಗಿರಿ ಅತಿ ದೊಡ್ಡದು, ನಂತರ ಬಿ ಬರಬೇಕು, ಬಾಬಾ ಬುಡನ್ಗಿರಿ 2ನೇ ಅತಿ ದೊಡ್ಡದು. ಎ ಬಿ ಇರೋದು ಎಲ್ಲಿದೆ? 1ನೇ ಆಪ್ಷನಲ್ಲೂ ಇದೆ, 2ನೇ ಆಪ್ಷನಲ್ಲೂ ಇದೆ, 3ನೇ ಆಪ್ಷನಲ್ಲೂ ಇದೆ. ನಾವು ಎಷ್ಟು ಜಾನ್ರ್ ಅನ್ಕೊಂಡ್ರೆ ನಮ್ಗೆಂತ ಜಾನ್ರ್ ಇದ್ದಾರೆ ಕ್ವಶನ್ ಪೇಪರ್ ತೆಗಿಯೋರು. ಎ ಬಿ ಸರಿ ಹೋಯ್ತು, 4ನೇ ಆಪ್ಷನ್ 1 ಹೋಯ್ತು ಅಷ್ಟೇ. ನಮಗೆ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ 2 ಎತ್ತರದು ಅಂತ ಗೊತ್ತಿದ್ರೆ ಏನೂ ಲಾಭ ಆಗಲಿಲ್ಲ ಅಂತ ಅನಿಸ್ತಾ ಇದೆ. ಈಗ ಉಳಿದಿರ್ತಕ್ಕಂಥದ್ದು ಬ್ರಹ್ಮಗಿರಿ, ಕೊಡಚಾದ್ರಿ, ಪುಷ್ಪಗಿರಿಗಳಲ್ಲಿ ಯಾವ್ಯಾವ ಎತ್ತರ ಇದೆ? ಬ್ರಹ್ಮಗಿರಿ ಎಲ್ಲಿದೆ? ಪುಷ್ಪಗಿರಿ ಅಂತೂ ಸುಬ್ರಹ್ಮಣ್ಯ ಬೆಟ್ಟ, ಇದು ಅತಿ ಎತ್ತರದಲ್ಲಿದೆ ಪುಷ್ಪಗಿರಿ. ಬ್ರಹ್ಮಗಿರಿ 1365, ರೈಟ್. ಇನ್ಯಾವ್ದು ಕೇಳಿದ್ರಲ್ವ, ಇನ್ನೊಂದು ಮರ್ತೋಯ್ತು. ಬ್ರಹ್ಮಗಿರಿ ಅಂತೂ, ಕೊಡಚಾದ್ರಿ, ಪುಷ್ಪಗಿರಿ ಬರ್ಬೇಕು ನೆಕ್ಸ್ಟು. ಸೊ ಈ ಸಿ ಬ್ರಹ್ಮಗಿರಿ, ಕೊಡಚಾದ್ರಿ ಲಾಸ್ಟಲ್ಲಿದೆ, ಬ್ರಹ್ಮಗಿರಿಗಿಂತಲೂ ಕಡಿಮೆ ಇದೆ ಶಿವಮೊಗ್ಗದಲ್ಲಿ. ಈ ಥರ ಆದರೂ ತಿಳ್ಕೊಬೇಕು. ಒಟ್ಟಿನಲ್ಲಿ ಎಕ್ಸಾಮಲ್ಲಿ ಈಗ ಬಂದಿದೆ ಅಂದಾಗ ನಮಗೊಂದಷ್ಟು ಐಡಿಯಾ ಇರುತ್ತೆ. ಇಲ್ಲೂ ಕೂಡ ಸ್ವಲ್ಪ ಮಿಸ್ ಆಗಿದೆ ನೋಡಿ ಆನ್ಸರ್, ಸರಿ ಮಾಡ್ಕೊಳ್ರಿ. ಎ ಬಿ ಇ ಸಿ ಡಿ ಆಗಬೇಕು. ಇನ್ನೇ ಸಾಲ್ವ್ ಮಾಡಿಲ್ಲ ನಾವು, ಸುಮ್ಮನೆ ಆನ್ಸರ್ ರಾಂಗ್ ಇದೆ ಅಷ್ಟೇ, ಪೇಪರ್ ಸಾಲ್ವ್ ಮಾಡಿರಲಿಲ್ಲ. ಅದು ಬಿಟ್ಟರೆ KAದವರು ಮೊನ್ನೆ 2026 KSS IDC BWSSB ಎಕ್ಸಾಮಲ್ಲೂ ಕೂಡ ಕೇಳಿದ್ರು. ಸಾಲ್ವ್ ಮಾಡಿದರೆ 1 ಮಾರ್ಕ್ಸ್ ಪಕ್ಕ ಬಂದಿರೋದು ನೆನ್ಪಿಟ್ಕೊಂಡು ಹೋಗಿರ್ತೀರ. ಕರ್ನಾಟಕದಲ್ಲಿನ ಈ ಕೆಳಕಂಡ ಶಿಖರಗಳನ್ನು ಪರಿಗಣಿಸಿ ತಡಿಯಾಂಡಮೋಲ್, ಬಾಬಾ ಬುಡನ್ಗಿರಿ, ಕುದುರೆಮುಖ, ಕುಮಾರ ಪರ್ವತ, ಈ 4ರಲ್ಲಿ ಕರೆಕ್ಟ್ ಸೀಕ್ವೆನ್ಸ್ ಫ್ರಮ್ ಹೈಯೆಸ್ಟ್ ಟು ದ ಲೋಯೆಸ್ಟ್, ಎಲ್ಲ ಕಡೆ ಹೈಯೆಸ್ಟ್ ಟು ದ ಲೋಯೆಸ್ಟೇ ಕೇಳಿದ್ದಾರೆ ನೋಡಿ. ಫಸ್ಟ್ ಹೈಯೆಸ್ಟ್ ಯಾವುದು, ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದು, ಅದಕ್ಕಿಂತ ಸ್ವಲ್ಪ ಕಡಿಮೆ ಯಾವುದು ಅಂತ ನೋಡಿ. ಒಂದೇ ಪ್ರಶ್ನೆ ಮೇಲೇ ಇಷ್ಟೊತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಉದ್ದೇಶ ಸಮಯ ವ್ಯರ್ಥ ಅಲ್ಲ, ಹೇಗಾದರೂ ಮಾಡಿ ಇದನ್ನು ನಾವು ಪರ್ಫೆಕ್ಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶ. ಹೇಗೆ ಕೇಳಿದ್ದಾರೆ ಅಂತ ಒಂದು ಅಬ್ಸರ್ವ್ ಮಾಡಿ. KAದವರು ಒಂದು ಟಾಪಿಕ್ ಹಿಡಿದ್ರೆ ಅಂದರೆ ಅದ್ರ ಮೇಲೇ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ ನೋಡಿ. ಮೇಲೆ ಕೇಳಿರೋ ಎಕ್ಸಾಮ್ ಈಗ ಮತ್ತೆ ಆಗಸ್ಟಲ್ಲಿ ಬಂದಿದೆ. ಆ ಶಿಖರಗಳ 1-2 ಶಿಖರಗಳು ಚೇಂಜ್ ಆಗಿದ್ದಾವೆ ಅಷ್ಟೇ. ನಮಗೆ ಗೊತ್ತಿದೆ ಬಾಬಾ ಬುಡನ್ಗಿರಿ 2ನೇ ಸ್ಥಾನದಲ್ಲಿದೆ, ನಂತರ ಕುದುರೆಮುಖ 3 ಬರಬೇಕು. ಹಾಗಾಗಿ ಬಿ ಮತ್ತು ಸಿ, ಬಿ ಸಿ ಇರೋದೆಲ್ಲಿದೆ? 2ನೇ ಆಪ್ಷನ್ ಮತ್ತು 3ನೇ ಆಪ್ಷನಲ್ಲಿದೆ. 2ನೇ ಆಪ್ಷನ್, 3ನೇ ಆಪ್ಷನ್, ಬಾಬಾ ಬುಡನ್ಗಿರಿ, ಕುದುರೆಮುಖ. ಅದಾದಮೇಲೆ ಕುಮಾರ ಪರ್ವತ ಅಂತ ಇದೆ ಮತ್ತು ತಡಿಯಾಂಡಮೋಲ್. ಇಲ್ಲೇನಾಗುತ್ತೆ, ಕುಮಾರ ಪರ್ವತ ಅಂದರೆ ಪುಷ್ಪಗಿರಿ ಕರೀತಾರೆ ಅನಿಸುತ್ತೆ, ಕುಮಾರ ಪರ್ವತ
ಇಲ್ಲಿದ್ದಂಗಿಲ್ಲ, ಪುಷ್ಪಗಿರಿನೇ ಅನ್ಕೊಳ್ಳೋಣ. ಅದಾದಮೇಲೆ ಬರ್ತಕ್ಕಂಥದ್ದು ಸೊ ಮುಂದಿನ ಆಪ್ಷನಲ್ಲಿ ಇರ್ತಕ್ಕಂಥ ತಡಿಯಾಂಡಮೋಲ್. ತಡಿಯಾಂಡಮೋಲ್ ಎಷ್ಟು ಹೈಟಲ್ಲಿದೆ ಅಂದರೆ, ತಡಿಯಾಂಡಮೋಲ್ ಒಂದು ನಿಮಿಷ 1677 ಇದೆ. ಪುಷ್ಪಗಿರಿ 1713. ಸ್ವಲ್ಪ ಇವು ಎಕ್ಸಾಕ್ಟಾಗಿ ನಮಗೆ ಎಷ್ಟು ಎತ್ತರ ಇದ್ದಾವೆ ಅಂತಕ್ಕಂಥದ್ದು ಕೆಲವೊಂದು ಸಲ ಡೌಟಲ್ಲಿರುತ್ತೆ. ಓಕೆ, ಇರಲಿ, ಒಟ್ಟಿನಲ್ಲಿ ಪ್ರಶ್ನೆ ಹಿಂಗೆ ಬರುತ್ತೆ ಅಂತ ತಿಳ್ಕೊಳ್ರಿ. ಬಾಬಾ ಬುಡನ್ಗಿರಿ, ಕುದುರೆಮುಖ, ತಡಿಯಾಂಡಮೋಲ್ ಒಂದು ಕಡೆ ಜಾಸ್ತಿನೇ ಕೊಟ್ಟಿದ್ದಾರೆ. ನಮ್ಮ ಬುಕ್ಕಲ್ಲಿ ಸ್ವಲ್ಪ ಕಡಿಮೆ ಕೊಟ್ಟಿದ್ರು, ಹಾಗಾಗಿ ಅಲ್ಲಿ ನಂಬರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಕೆ ಎದವರು ಅಲ್ಲಿಗೆ ಬಿಟ್ಟಿಲ್ಲ, ಅದೇ ಟಾಪಿಕ್ನ ಮತ್ತೊಮ್ಮೆ ರಿಪೀಟ್ ಮಾಡಿದ್ದಾರೆ, ಬಟ್ ಪ್ರಶ್ನೆ ಡಿಫ್ರೆಂಟ್ ಆಗಿದೆ. 25/1/2026 325 ಗ್ರೂಪ್ ಸಿ SDA ಎಕ್ಸಾಮಲ್ಲಿ ಕೇಳಿದರು. ಮುಳ್ಳಯ್ಯನಗಿರಿಯನ್ನು ಹಿಂದೆ ಚಂದ್ರದ್ರೋಣ ಪರ್ವತ ಎಂದು ಕರೆಯಲಾಗುತ್ತಿತ್ತು. ಚಂದ್ರದ್ರೋಣ ಪರ್ವತ ಅಂತ ಬಾಬಾ ಬುಡನ್ಗಿರಿಯನ್ನು ಕರೀತಾರೆ, ನಾಟ್ ಮುಳ್ಳಯ್ಯನಗಿರಿ. ಹಾಗಾಗಿ ಸೊ ಹೇಳಿಕೆಗಳನ್ನು ಪರಿಗಣಿಸಿ ಯಾವುವು ಸರಿ ಇದಾವೆ ಅಂದರೆ, ಮೊದಲನೇದು ತಪ್ಪಿದೆ. ಎರಡನೇದು ಮುಳ್ಳಯ್ಯನಗಿರಿ ಕರ್ನಾಟಕದ 2ನೇ ಅತಿ ಎತ್ತರದ ಬೆಟ್ಟವಾಗಿದೆ, ತಪ್ಪು. ಯಾಕಂದರೆ ಮುಳ್ಳಯ್ಯನಗಿರಿಯೇ ಕರ್ನಾಟಕದ ಅತಿ ಎತ್ತರದ ಬೆಟ್ಟ, ನಾಟ್ ಸೆಕೆಂಡ್ ಒನ್ ಬಾಬಾ ಬುಡನ್ಗಿರಿ, ಚಂದ್ರದ್ರೋಣ ಪರ್ವತ ಅಂತೀವಿ. ಸೊ ಬಿ ಕೂಡ ತಪ್ಪು. ಸಿ, ಕರಾವಳಿ ಮೈದಾನವನ್ನು ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಕಣಿವೆಯು ಕರ್ನಾಟಕದ ಅತ್ಯಂತ ಕಡಿಮೆ ಎತ್ತರದ ಪ್ರದೇಶವಾಗಿದೆ ಅಂತೆ. ಸೊ ಇದು ಸರಿಯಂತೆ. ಈ ಥರ ಪ್ರಶ್ನೆಗಳನ್ನು KA ಕೇಳ್ತಾ ಇದೆ, ರೈಟ್. ಇನ್ನು KPSC ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶರೀಸ್ ಎಕ್ಸಾಮಲ್ಲಿ ಕೇಳಿದ್ರು 2023ರಲ್ಲಿ, ಕರ್ನಾಟಕದ ಬಗ್ಗೆ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಅತಿ ಎತ್ತರದ ಪ್ರದೇಶ ಯಾವುದು? ಭೀಮೇಶ್ವರಿ ಕಣಿವೆನ, ಮುಳ್ಳಯ್ಯನಗಿರಿನ, ಚಳ್ಳಕೆರೆನ, ನಮ್ಮ ರಾಯಚೂರ, ಗುಲ್ಬರ್ಗ. ಅತಿ ಎತ್ತರದ್ದು ಯಾವುದು? ಸೊ ಒಂದಕ್ಕೆ ಬಿ ಆಪ್ಷನ್, ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಪ್ರದೇಶವಾಗಿದೆ. ಅತಿ ಕಡಿಮೆ ಎತ್ತರದ ಪ್ರದೇಶ ಭೀಮೇಶ್ವರಿ ಕಣಿವೆ. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಳ್ಳಕೆರೆ. ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಏಕೈಕ ಪ್ರದೇಶ ನಮ್ಮ ರಾಯಚೂರು. ಓಕೆ, ಸುಮ್ಮನೆ ಜಸ್ಟ್ ಇರಲಿ ಅಂತ. ಹೌದು, ನಮ್ಮ ಕಡೆ ಬಿಸಿಲು ಜಾಸ್ತಿ, ಮುಳ್ಳಯ್ಯನಗಿರಿ. ಸೊ ಹೀಗೆ ಈ ಥರ ಪ್ರಶ್ನೆ ಒಂದು ಹಲವಾರು ಎಕ್ಸಾಮ್ಗಳಲ್ಲಿ ಅದೇ ಪ್ರಶ್ನೆ ಮೇಲೆ ಏಕೆ ಬಂದಿದ್ದೇವೆ ಅಂತ ತಿಳ್ಕೊಂಡಾಗ ಸ್ವಲ್ಪ ಎಫರ್ಟ್ ಹಾಕಿದರೆ ಡೆಫಿನೆಟ್ಲಿ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇರಲಿ. ಈ ಥರ ನೀವೇ ಓದಿ, ನಾನು ಎಲ್ಲ ಪ್ರಶ್ನೆ ಇದೇ ಥರ ಹೇಳಕ್ಕೆ ಹೋಗಲ್ಲ, ಈ ಥರ ಓದಿ ಅಂತ ಹೇಳಿ ಸೊ ನೆಕ್ಸ್ಟ್ ಪ್ರಶ್ನೆಗಳನ್ನ ಆದಷ್ಟು ಸಿಂಪಲಾಗಿ ಸಾಲ್ವ್ ಮಾಡಿ ಮುಂದೆ ಹೋಗ್ಬಿಡೋಣ. ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಅಮರ್ಸ್ ಕ್ಲಾಸಸ್ಸಲ್ಲಿ ಈ ರೀತಿಯ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥ ಒಂದು ಪ್ಲೇ ಲಿಸ್ಟ್ ಇದೆ, KPSC KEA KSP PYQs ಅಂತ. ಸುಮಾರು 180ಕ್ಕಿಂತಲೂ ಹೆಚ್ಚಿನ ವಿಡಿಯೋಗಳಿದ್ದಾವೆ. ಹಲವಾರು ಪರೀಕ್ಷೆಗಳು 2020 ನಡೆದಿರ್ತಕ್ಕಂಥ ಹಲವಾರು ಪರೀಕ್ಷೆಗಳ ಹಲವಾರು ಸಬ್ಜೆಕ್ಟ್ಗಳ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಭಾಳಷ್ಟು ಅನುಕೂಲ ಆಗುತ್ತೆ, ಹೋಗಿ ನೋಡಿ. ಸೊ ಏನಿಲ್ಲ, ಅಮರ್ಸ್ ಕ್ಲಾಸಸ್ ಹೋದರೆ ಇಲ್ಲಿ ಪ್ಲೇ ಲಿಸ್ಟ್ ಇದೆ, ಅಲ್ಲಿ KPSC KEA KSP PYQ ಕೋರ್ಸ್ ಅಂತ ಇದೆ, ನೋಡಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ. ಇನ್ನು ಪರ್ಟಿಕ್ಯುಲರ್ ಜೋಗ್ರಫಿ ವಿಡಿಯೋಸ್ ನೋಡೋದಾದರೆ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀವಿ ಜೋಗ್ರಫಿಗಂತಲೇ. ಸೊ ಎಲ್ಲಿದೆ ನೋಡಿ ಜೋಗ್ರಫಿ ಪ್ಲೇ ಲಿಸ್ಟ್, ಹುಡುಕಾಡ್ಬೇಕು ನೀವೇ, ಸ್ವಲ್ಪ ಎಫರ್ಟ್ ಹಾಕಿ. ಸುಮಾರು 65-70 ಪಾಠಗಳಿದ್ದಾವೆ, ನೋಡಿ ಯೂಸ್ ಮಾಡ್ಕೊಳ್ರಿ. ಮತ್ತು ಇದೇ ಥರ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಈಗ VAO ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದಾರೆ ಅಂದ್ಕೊಳ್ರಿ. ಸೊ VAO 2024ರಲ್ಲಿ ಫಸ್ಟ್ ಟೈಮ್ KEದವರು ನಡೆಸಿದ್ರು. ಈ VAOಗೆ ಫಸ್ಟ್ ಟೈಮ್ ಎಕ್ಸಾಮ್ ನಡೆದಿತ್ತು, ಅಲ್ಲಿವರೆಗೂ ಬರೀ ಮೆರಿಟ್ ಮೇಲೆ ತಗೊಳ್ತಾ ಇದ್ರು. ಆ VAO ಎಕ್ಸಾಮ್ ಹೇಗಿದೆ ಅಂತ ನಿಮಗೆ ಕುತೂಹಲ ಇದ್ದರೆ, VAO ಎಕ್ಸಾಮಿನ ಕಮ್ಯುನಿಕೇಷನ್ ಪೇಪರ್ನ 30 ಪ್ರಶ್ನೆಗಳನ್ನು ಕ್ಲಾಸ್ ನಂಬರ್ 674ರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ, ವಿತ್ ಪ್ರಾಕ್ಟಿಕಲ್ ಅನಾಲಿಸಿಸ್ ಇರುತ್ತೆ. ಇನ್ನು GK ಪೇಪರ್ ಬಂದರೆ 37 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಬಂದಿದ್ವು 2024ರ VAOದಲ್ಲಿ. ಅದನ್ನು ಕ್ಲಾಸ್ ನಂಬರ್ 675 ಮತ್ತು 676 ಎರಡೂ ವಿಡಿಯೋದಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಡಿಸ್ಕಷನ್ ಮಾಡಿದ್ವಿ. ಯಾಕಂದರೆ 37 ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡೋದು ಕಷ್ಟ, ಎಕ್ಸ್ಪ್ಲನೇಷನ್ ಕೊಡಬೇಕಲ್ವ, ಬರೀ ಕೀ ಆನ್ಸರ್ ಹೇಳೋಕ್ಕೆ 10 ನಿಮಿಷ ಸಾಕು. ಮತ್ತು ಅದೇ VAOದಲ್ಲಿ ಬಂದಿದ್ದಂತಹ ಪಾಲಿಟಿ ಪ್ರಶ್ನೆಗಳು, ಸ್ಟ್ಯಾಟಿಕ್ GK ಪ್ರಶ್ನೆಗಳು, ಜಿಯೋಗ್ರಫಿ ಮತ್ತು ಎನ್ವಿರಾನ್ಮೆಂಟ್ ಪ್ರಶ್ನೆಗಳನ್ನ ಒಂದು ಕಡೆ ಸೇರಿಸಿ ಒಟ್ಟು 16 ಪ್ರಶ್ನೆಗಳನ್ನು ಕ್ಲಾಸ್ ನಂಬರ್ 677ನಲ್ಲಿ ಮಾತಾಡಿದ್ವಿ. ಅದಾದಮೇಲೆ ಇತಿಹಾಸದ ಪ್ರಶ್ನೆಗಳು 21 ಬಂದಿದ್ದು, ಅವನ್ನು ಕೂಡ ಕ್ಲಾಸ್ ನಂಬರ್ 678ಅಲ್ಲಿ ಇತಿಹಾಸ, ಜಿಯೋಗ್ರಫಿ, ಪಾಲಿಟಿ, ಎನ್ವಿರಾನ್ಮೆಂಟು, ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸು, ಕಂಪ್ಯೂಟ್ರು ಸಾಲ್ವ್ ಮಾಡಿದ್ದೀವಿ, ಹೋಗಿ ನೋಡಿ, ಯೂಸ್ ಆಗುತ್ತೆ. ಇದೇ ಥರ ಜಿಯೋಗ್ರಫಿ ಮೇಲೆ ಕ್ಲಾಸ್ ನಂಬರ್ 26
ಭೂಗೋಳದ ಮೊದಲನೇ ಅಧ್ಯಾಯ ಕರ್ನಾಟಕದ ಪರಿಚಯ. ಕರ್ನಾಟಕದ ಸ್ಥಾನ, ಗಾತ್ರ, ವಿಸ್ತೀರ್ಣ, ಜಿಲ್ಲೆಗಳು, ವಿಭಾಗಗಳು ಹೋಗಿ ನೋಡಿ. ಭೂಗೋಳದ ಮೇಲೆ ಎರಡನೇ ಅಧ್ಯಾಯ ಕ್ಲಾಸ್ ನಂಬರ್ 27 ಕರ್ನಾಟಕದ ಭೂಸ್ವರೂಪಗಳು ಮತ್ತು ವಾಯುಗುಣ, ಅತ್ಯುನ್ನತ ಶಿಖರಗಳು, ಪ್ರಮುಖ ದ್ವೀಪಗಳು, ಪ್ರಮುಖ ಘಾಟಿಗಳು, ಪ್ರಮುಖ ಬಂದರುಗಳು. ಕ್ಲಾಸ್ ನಂಬರ್ 28 ಭೂಗೋಳದ ಮೇಲೆ ಮೂರನೇ ಅಧ್ಯಾಯ ಕರ್ನಾಟಕದ ನದಿಗಳು ಮತ್ತು ನದಿ ವ್ಯವಸ್ಥೆ, ಕೃಷ್ಣಾ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ಪಶ್ಚಿಮ ಅಭಿಮುಖವಾಗಿರತಕ್ಕಂಥ ನದಿಗಳ ವ್ಯವಸ್ಥೆ, ನಂದಿದುರ್ಗದ ನದಿ ವ್ಯವಸ್ಥೆ, ಗೋದಾವರಿ ನದಿ ವ್ಯವಸ್ಥೆ. ಕ್ಲಾಸ್ ನಂಬರ್ 31 ಭೂಗೋಳದ ಮೇಲಿನ ಮುಂದಿನ ಅಧ್ಯಾಯ ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು ಮತ್ತು ಜಲಾಶಯಗಳು. ಆ ಅಣೆಕಟ್ಟುಗಳು ನಿರ್ಮಿಸಿರ್ತಕ್ಕಂಥ ಯಾವ ನದಿಗೆ, ಯಾವ ಸ್ಥಳದಲ್ಲಿ, ಅದರ ಸಂಗ್ರಹಣಾ ಸಾಮರ್ಥ್ಯ ಎಷ್ಟು, ಅದರ ಎತ್ತರ ಎಷ್ಟು, ಉದ್ದೇಶ, ಅದರ ವರ್ಷ, ಏನು ಸಾಕಷ್ಟು ಮಾಹಿತಿ ಇದೆ. ಮುಂದಿನ ಭೂಗೋಳದ ಅಧ್ಯಾಯ ಕರ್ನಾಟಕದ ಪ್ರಮುಖ ಜಲಪಾತಗಳು, ಯಾವ ನದಿಯಿಂದ ಉಂಟಾಗಿದೆ, ಯಾವ ಸ್ಥಳದಲ್ಲಿ, ಅದರ ಎತ್ತರ ಎಷ್ಟು, ಕ್ಲಾಸ್ ನಂಬರ್ 36. ಮತ್ತು ಜಲಪಾತಗಳು ಮುಗಿದರೆ ಸಾಕಾಗಲ್ಲ, ಕರ್ನಾಟಕದ ಮಣ್ಣಿನ ವಿಧಗಳ ಬಗ್ಗೆ ತಿಳ್ಕೋಬೇಕು. ವಿವಿಧ ಮಣ್ಣುಗಳು ಯಾವ್ಯಾವು, ಹಂಚಿಕೆ ಮತ್ತು ಮಣ್ಣಿನ ಸಂರಕ್ಷಣೆ. ಮುಂದೆ ಇದೆ ಒಂದು ಪ್ರಶ್ನೆ ಇದ್ರ ಮೇಲೆ, ಮಣ್ಣಿನ ಮೇಲೇನೆ ಕೇಳಿದ್ದಾರೆ. ಕ್ಲಾಸ್ ನಂಬರ್ 120 ಹೋಗಿ ನೋಡಿ. ನಂತರ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಅರಣ್ಯಗಳು, ಕರ್ನಾಟಕದಲ್ಲಿರ್ತಕ್ಕಂಥ ವಿವಿಧ ಅರಣ್ಯಗಳ ವಿಧಗಳು ಯಾವ್ಯಾವು, ಅವುಗಳ ಹಂಚಿಕೆ ಹೇಗಾಗಿದೆ ಮತ್ತು ಯಾವ್ಯಾವ ಉತ್ಪನ್ನಗಳಿದ್ದಾವೆ. ಅದರ ಜೊತೆಗೆ ಭಾರತದಲ್ಲಿನ ಅರಣ್ಯಗಳ ಸ್ಥಿತಿಗತಿ ವರದಿ 2021 ಇದೆ, 23 ಕೂಡ ಇದೆ. ಹೋಗಿ ನೋಡಿ ಕ್ಲಾಸ್ ನಂಬರ್ 121 ಅಂತ ಹೇಳ್ತಾ, ಹೀಗೆ ಕರ್ನಾಟಕದ ಒಟ್ಟಾರೆ ಒಂದು ಪಿಕ್ಚರ್ ಜಿಯೋಗ್ರಫಿಯನ್ನು ನೀವು ಆ ಒಂದು ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. 71ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಭೋರ್ ಘಾಟ್, ತಾಲ್ ಘಾಟ್, ಪಾಲ್ ಘಾಟ್, ಆಗುಂಬೆ ಘಾಟ್. ಓಕೆ, ಸೊ ಅವುಗಳು ಯಾವ ಪ್ರದೇಶವನ್ನು ಯಾವ ಪ್ರದೇಶದೊಂದಿಗೆ ಜೋಡಣೆ ಮಾಡ್ತವೆ. ಸಾಮಾನ್ಯವಾಗಿ ನಾವು ಘಾಟ್ಗಳು ಅಂದ್ರೆ ಏನು, ನಮ್ಮ ಪಶ್ಚಿಮ ಘಟ್ಟಗಳೇನಿದ್ದಾವೆ ಎತ್ತರದ ಪ್ರದೇಶಗಳಾಗಿದ್ದಾವೆ. ಒಂದೇ ಗುಜರಾತಿಂದ ಹಿಡ್ಕೊಂಡು ಕೇರಳ, ತಮಿಳುನಾಡುವರೆಗೆ ವಿಸ್ತರಿಸಿರ್ತಕ್ಕಂತಹ ಈ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ತಗ್ಗು ಪ್ರದೇಶ, ಅಗೇನ್ ಮತ್ತೆ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ ಅರೇಬಿಯನ್ ಸಮುದ್ರದೊಂದಿಗಿರ್ತಕ್ಕಂಥ ತೀರ ಪ್ರದೇಶವನ್ನು ಹೊಂದಿರತಕ್ಕಂಥ ಪ್ರದೇಶಗಳಿದ್ದಾವೆ. ಹೀಗೆ ಈ ಎತ್ತರದ ಪ್ರದೇಶದಲ್ಲಿರ್ತಕ್ಕಂಥ ಒಂದಷ್ಟು ತಗ್ಗು ಪ್ರದೇಶಗಳೇನಿದ್ದಾವೆ ಅವುಗಳು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಗಳನ್ನು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದೊಂದಿಗೆ ಕನೆಕ್ಟ್ ಮಾಡ್ತಕ್ಕಂಥ ಪ್ರದೇಶಗಳಾಗ್ತವೆ. ಅಂತಹ ಪ್ರದೇಶಗಳನ್ನು ನಾವು ಘಾಟಿಗಳು ಅಥವಾ ಘಾಟ್ಗಳು ಅಂತ ಕರಿತೀವಿ. ಒಂದೇ ಗುಜರಾತಿಂದ ಹಿಡ್ಕೊಂಡು ಕೆಳಗಡೆ ತಮಿಳುನಾಡು, ಕೇರಳದವರೆಗೂ ಕೂಡ ಆ ಘಾಟ್ಗಳು ಅಲ್ಲಲ್ಲಿದ್ದಾವೆ. ಕರ್ನಾಟಕದಲ್ಲೂ ಇದ್ದಾವೆ, ಗುಜರಾತಲ್ಲೂ ಇದ್ದಾವೆ, ತಮಿಳುನಾಡು ಅಲ್ಲಿದ್ದಾವೆ, ಕೇರಳದಲ್ಲಿದ್ದಾವೆ, ಮಹಾರಾಷ್ಟ್ರದಲ್ಲಿದ್ದಾವೆ, ಗೋವಾದಲ್ಲೂ ಕೂಡ ಇದ್ದಾವೆ. ಅಂತಹ ಘಾಟ್ಗಳ ಬಗ್ಗೆ ಒಂದು ಕಂಪ್ಲೀಟ್ ಪಿಕ್ಚರ್ ನಿಮಗೆ ಇರಬೇಕು. ಈಗ ಆಗುಂಬೆ ಘಾಟು ಉಡುಪಿ ಮತ್ತು ಶಿವಮೊಗ್ಗಗಳನ್ನು, ಶಿವಮೊಗ್ಗ ಮತ್ತು ಉಡುಪಿ ಅಂತ ಹೇಳ್ಬೋದು, ಅಥವಾ ಉಡುಪಿ ಮತ್ತು ಶಿವಮೊಗ್ಗವನ್ನು ಕನೆಕ್ಟ್ ಮಾಡುತ್ತೆ, ಸರಿನಾ? ಪಾಲ್ಘಾಟು ರಾಜಸ್ಮನ್ ಮತ್ತು ಪಾಲಿ, ತಾಲ್ಘಾಟು ಮುಂಬೈ ಮತ್ತು ನಾಸಿಕ್, ಭೋರ್ಘಾಟು ಮುಂಬೈ ಮತ್ತು ಪುಣೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ABD ಸರಿ ಇದೆ. ಹೌದು, ಭೋರ್ಘಾಟು ಮುಂಬೈ ಮತ್ತು ಪುಣೆಯನ್ನು ಕನೆಕ್ಟ್ ಮಾಡಿದರೆ, ತಾಲ್ಘಾಟು ಮುಂಬೈ ಮತ್ತು ನಾಸಿಕನ್ನು ಕನೆಕ್ಟ್ ಮಾಡುತ್ತೆ. ಪಾಲ್ಘಾಟು ತಪ್ಪಿದೆ. ಪಾಲ್ಘಾಟ್ ಬರ್ತಕ್ಕಂಥದ್ದು ಕೇರಳದಲ್ಲಿ. ಆಗುಂಬೆ ಘಾಟು ಸರಿ ಇದೆ. ಹಾಗಾದರೆ ಪಾಲ್ಘಾಟು ಕೇರಳದ ಪಾಲಕ್ಕಾಡ್ ಮತ್ತು ತಮಿಳುನಾಡಿನ ಕೊಯಮತ್ತೂರು ನಗರಗಳನ್ನು ಸಂಪರ್ಕಿಸುತ್ತದೆ. ಹಾಗಾಗಿ ಪಾಲ್ಘಾಟ್ ಏನು ಕೊಟ್ಟಿದ್ದಾರೆ ಇದು ತಪ್ಪು, ಉಳಿದಿರ್ತಕ್ಕಂಥವು ಸರಿ ಇದೆ. ಹೌದು, ಭೋರ್ಘಾಟ್ ಮುಂಬೈ ಮತ್ತು ಪುಣೆ ನಗರಗಳನ್ನು ಸಂಪರ್ಕಿಸುತ್ತೆ. ತಾಲಘಾಟ್ ಮುಂಬೈ ಮತ್ತು ನಾಸಿಕ್ ನಗರಗಳನ್ನು, ಮತ್ತು ಆಗುಂಬೆ ಘಾಟ್ ಶಿವಮೊಗ್ಗ, ಉಡುಪಿ ಜಿಲ್ಲೆಗಳನ್ನು ಕನೆಕ್ಟ್ ಮಾಡುತ್ತೆ. ತಾಲ್ಘಾಟ್ ಇಲ್ಲಿದೆ ನೋಡಿ. ತಾಲ್ಘಾಟ್ ಕನೆಕ್ಟ್ಸ್ ನಾಸಿಕ್ ಟು ಗುಜರಾತ್. ತಾಲ್ಘಾಟ್ ಮುಂಬೈ ಮತ್ತು ಅಥವಾ ಮುಂಬೈ ಮುಂದೆ ಗುಜರಾತ್ಗೆ ಹೋಗ್ಬೋದು. ಭೋರ್ಘಾಟ್ ಮುಂಬೈ ಮತ್ತು ಪುಣೆ ನಗರಗಳನ್ನು. ಪಾಲ್ಘಾಟ್ ಕೇರಳ ಮತ್ತು ತಮಿಳುನಾಡು. ಹಾಗೆ ಬೇರೆ ಬೇರೆ ಘಾಟ್ಗಳಿದ್ದಾವೆ. ಸೊ ಇವುಗಳ ಡೀಟೇಲ್ಸನ್ನು ನಾನು PDF ಕೊಟ್ಟಾಗ ಇನ್ನಷ್ಟು ಡೀಟೇಲ್ಸನ್ನು ನೋಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೀವಿ. ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತ ಬಂದಾಗ 4 ಭೌಗೋಳಿಕ ವಿಭಾಗಗಳನ್ನಾಗಿ ನೋಡ್ತೀವಿ. ನಾರ್ದರ್ನ್ ಮೌಂಟೇನ್ಸ್ ಉತ್ತರದ ಪರ್ವತಗಳು, ನಾರ್ದರ್ನ್ ಪ್ಲೈನ್ಸ್ ಉತ್ತರದ ಮಹಾಮೈದಾನ, ಪೆನಿನ್ಸುಲಾರ್ ಪ್ಲೇಟು ಪರ್ಯಾಯ ಪ್ರಸ್ಥಭೂಮಿ, ಕೋಸ್ಟಲ್ ಪ್ಲೈನ್ಸ್ ಕರಾವಳಿ ಮೈದಾನಗಳು ಅಂತಕ್ಕಂಥ 4 ವಿಧದ ಭೌಗೋಳಿಕ ವಿಭಾಗಗಳನ್ನು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬರತಕ್ಕಂತಹ ವಿವಿಧ ಘಾಟ್ಗಳ ಬಗ್ಗೆ ಈ ಪ್ರಶ್ನೆಯನ್ನು ತಿಳ್ಕೋಬೇಕು.
ಈ ರಾಜ್ಮಂಡ್ ಮತ್ತು ಪಾಲ್ಗಳನ್ನು ಜೋಡಿಸ್ತಕ್ಕಂತಹ ಒಂದು ಘಾಟನ್ನು ಹಳದಿ ಘಾಟ್ ಅಂತ ಕರಿತೀವಿ. ಹಳದಿ ಘಾಟ್ ಅಂತ ಕರೀತಾರೆ. ನೋಡೋಣ, ಯಾವಾಗಾದರೂ ನಾವು ಭಾರತದ ಜಿಯೋಗ್ರಫಿಯನ್ನು ಮಾಡಬೇಕಂತ ಇದ್ದೀವಿ, ಬಟ್ ಕಂಪ್ಲೀಟಾಗಿ ಚಾಪ್ಟರ್ ವೈಸ್ ಮಾಡಿಲ್ಲ. ಅಲ್ಲಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು ಆಲ್ರೆಡಿ ಸಾಕಷ್ಟು ಬಾರಿ ಮಾತಾಡಿದ್ದೀವಿ. ಯಾವಾಗಾದರೂ ಸಮಯ ಸಿಕ್ಕಾಗ. ಇನ್ನು ಈ ಘಾಟ್ಗಳ ಬಗ್ಗೆ ಯಾವ್ಯಾವ ಘಾಟ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತಕ್ಕಂಥವು ಇದ್ದಾವೆ, ನೋಡ್ಬೋದು. ಇನ್ನು ನಮ್ಮ ಪರ್ಟಿಕ್ಯುಲರ್ ಕ್ಲಾಸ್ ನಂಬರ್ 27 ಆಲ್ರೆಡಿ ನಾವು ಕರ್ನಾಟಕದ ಘಾಟಿಗಳ ಬಗ್ಗೆ ಮಾತಾಡಿದ್ವಿ. ಸೊ ಯಾವ್ಯಾವ ಘಾಟಿಗಳು ಅಂದರೆ ಕ್ವಶನ್ ನಂಬರ್ 5 ಡಿಸ್ಕಷನ್ ಮಾಡಿದ್ವಿ. ಕರ್ನಾಟಕದ ಪ್ರಮುಖ ಘಾಟಿಗಳು ಮತ್ತು ಅವು ಸಂಪರ್ಕಿಸ್ತಕ್ಕಂಥ ಸ್ಥಳಗಳು ಅಂದರೆ ಚಾರ್ಮುಡಿ ಘಾಟು, ಚಿಕ್ಕಮಗಳೂರು ಮತ್ತು ಮಂಗಳೂರು. ಮೂಡಿಗೆರೆ, ಚಾರ್ಮುಡಿ, ಬೆಳ್ತಂಗಡಿ, ಬಂಟ್ವಾಳಗಳ ಮುಖಾಂತರ ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು ಚಾರ್ಮುಡಿ ಘಾಟ್. ಆಗುಂಬೆ ಘಾಟು ಶಿವಮೊಗ್ಗ, ಉಡುಪಿ. ಕೊಲ್ಲೂರು ಘಾಟ್ ಶಿರೂರು, ಬೈಂದೂರು. ಶಿರಾಡಿ ಘಾಟ್ ಹಾಸನ, ಸಕಲೇಶ್ಪುರ. ಹುಲಿಕಲ್ ಘಾಟ್ ಶಿವಮೊಗ್ಗ, ಕುಂದಾಪುರ. ಸಂಪಾಜೆ ಘಾಟು ಮೈಸೂರು, ಮಂಗಳೂರು, ಮಡಿಕೇರಿ ಮೂಲಕ. ಬಿಸಿಲೆ ಘಾಟು ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯ. ದೇವಿಮನೆ ಘಾಟು ಶಿರಸಿ, ಕುಮಟ. ಅರಬೈಲಿ ಘಾಟು ಅಂಕೋಲವನ್ನು ಹುಬ್ಬಳ್ಳಿಯೊಂದಿಗೆ ಕನೆಕ್ಟ್ ಮಾಡುತ್ತೆ ಯಲ್ಲಾಪುರದ ಮೂಲಕ. ಹೀಗೆ ಕರ್ನಾಟಕದ ಪ್ರಮುಖ ಘಾಟಿಗಳು ಮತ್ತು ಅವು ಸಂಪರ್ಕಿಸ್ತಕ್ಕಂಥ ಸ್ಥಳಗಳನ್ನು ನೋಟ್ ಮಾಡ್ಕೊಳ್ರಿ, ಎಕ್ಸಾಮಲ್ಲಿ ಯೂಸ್ ಆಗೇ ಆಗುತ್ತೆ. ಅದರ ಮೇಲೆ ಸಪ್ರೇಟಾಗಿ ನಾವು ಕ್ಲಾಸ್ ನಂಬರ್ 27 ಮಾತಾಡಿದ್ದೀವಿ. ಸೊ ಹೋಗಿ ನೋಡಿ. ಇನ್ನು ಮುಂದಿನ ಪ್ರಶ್ನೆ 72ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧವನ್ನು ಗುರುತಿಸಿ. ನೋಡಿ, ಎಷ್ಟು ಈ ಥರದ್ದು ಪ್ರಶ್ನೆ ಫಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇಮೇಜ್ ಕೊಟ್ಟು ಇದು ಯಾವ ಮಣ್ಣಿನ ಪ್ರದೇಶ ಅಂದಂಗೆ ಅರ್ಥ, ಅಥವಾ ಈ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣು ಯಾವುದು ಕರ್ನಾಟಕದಲ್ಲಿ. ರೈಟ್, ಜಂಬಿಟ್ಟಿಗೆ ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು ಅಂದರೆ ಲ್ಯಾಟ್ರೈಟಿಕ್ ಸಾಯಿಲ್. ಕಪ್ಪು ಮಣ್ಣು ಬ್ಲ್ಯಾಕ್ ಸಾಯಿಲ್ ಆರ್ ರೇಗೂರ್ ಸಾಯಿಲ್ ಅಂತ ಕರಿತೀವಿ. ಕೆಂಪು ಮಣ್ಣು ಅಂದರೆ ರೆಡ್ ಸಾಯಿಲ್. ಮೆಕ್ಕಲು ಮಣ್ಣು ಅಂದರೆ ಅಲುವಿಯಲ್ ಸಾಯಿಲ್. ಸೊ ಇವುಗಳ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 72ಕ್ಕೆ 1ನೇ ಆಪ್ಷನ್ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟಿಕ್ ಸಾಯಿಲ್ ಅಂತ ಕರಿತೀವಿ. ಓಕೆ, ಅಥವಾ ಲ್ಯಾಟ್ರೈಟ್ ಸಾಯಿಲ್ ಅಂತ ಕೂಡ ಕರಿಬೋದು. ಈ ಭಾಗಗಳಲ್ಲಿ ಅಂದರೆ ನಕ್ಷೆಯಲ್ಲಿ ಕಪ್ಪಾಗಿ ಗುರುತಿಸಲಾದ ಭಾಗವು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮತ್ತು ಕರಾವಳಿಯ ಒಳಗಿನ ಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಮಣ್ಣಿನ ವಿಧವಾಗಿದೆ. ಇಲ್ಲಿ ಅತಿ ಹೆಚ್ಚು ಮಣ್ಣು ಮತ್ತು ಅಧಿಕ ತಾಪಮಾನ ಇರೋದ್ರಿಂದ ಲೀಚಿಂಗ್ ಅಂತಕ್ಕಂಥ ಪ್ರಕ್ರಿಯೆಗೊಳಪಟ್ಟು ಅಲ್ಲಿ ಕೆಂಪು ಮಣ್ಣು ಅಥವಾ ಒಂದು ರೀತಿಯ ಜಂಬಿಟ್ಟಿಗೆ ಮಣ್ಣು ಕೆಂಪು ರೀತಿಯಲ್ಲೇ ಇರುತ್ತೆ, ಲ್ಯಾಟ್ರೈಟಿಕ್ ಸಾಯಿಲು ಉಂಟಾಗುತ್ತೆ. ರೆಡ್ ಸಾಯಿಲ್ ಅಷ್ಟು ಕೆಂಪಾಗಿಲ್ಲದೆ ಹೋದರೂ ಕೂಡ ಸೊ ಇಟ್ಸ್ ಕೈಂಡ್ ಆಫ್ ಅದಕ್ಕೆ ಹೋಲುವಂತಹ ಮಣ್ಣಿನ ವಿಧ ಇರುತ್ತೆ. ನಾವು ಕರ್ನಾಟಕದ ಮಣ್ಣಿನ ಬಗ್ಗೆ ಕಂಪ್ಲೀಟಾಗಿ ಕ್ಲಾಸ್ ನಂಬರ್ 120 ಮಾತಾಡಿದ್ದೀವಿ. ಸೊ ಈ ಥರ ಹೇಳ್ತಾ ಹೋದರೆ ಅಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತ ಹೇಳಬೇಕಾದ್ರೆ ನಾವು ಬರೀ ಕರೆಂಟ್ ಅಫೇರ್ಸಲ್ಲಿ ಇಷ್ಟು ಬಂದಿದೆ ಅಂತ ತೋರಿಸಿದ್ವಿ. ಇನ್ನು ಜಿಯೋಗ್ರಫಿ, ಪಾಲಿಟಿ, ಎನ್ವಿರಾನ್ಮೆಂಟು, ಎಕನಾಮಿಕ್ಸ್ ಬೇರೆ ಬೇರೆ ಭಾಳಷ್ಟು ವೀಡಿಯೋಸ್ ಮಾಡಿದ್ದೀವಿ. ಒಟ್ಟಿನಲ್ಲಿ ನಿಮ್ಗೆ ಯೂಸ್ ಆಗಬೇಕು. ಸುಮ್ಮನೆ ಹೆಚ್ಚುಗಾರಿಕೆಗೆ ಹೇಳ್ಕೊಂಡ್ರೆ ನಮಗೇನು ಲಾಭ ಇಲ್ಲ, ಭಾಳ ದಿನ ಇರೋದೂ ಇಲ್ಲ. ಅದು ಇನ್ನೊಂದು ಎಕ್ಸಾಮಲ್ಲಿ ಹಲವಾರು ಎಕ್ಸಾಮ್ಗಳು ಆಗಬೇಕಲ್ಲ. ಬರೀ PC ಎಕ್ಸಾಮಲ್ಲಿ ಬಂದುಬಿಟ್ರೆ KS ಲೆವೆಲ್ವರೆಗೂ ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಈ ಕಡೆ VAO ಇರುತ್ತೆ, ಆ ಕಡೆ ಲ್ಯಾಂಡ್ ಸರ್ವೇಯರ್ ಇರುತ್ತೆ, ಇನ್ನೊಂದು ಯಾವುದೋ STFD, ಎಲ್ಲ ಎಕ್ಸಾಮಲ್ಲೂ ಅನುಕೂಲ ಆಗಬೇಕಲ್ವ, ಹೌದಲ್ವ? ಸೊ ಹಾಗೆ ಕರ್ನಾಟಕದ ಮಣ್ಣಿನ ವಿಧಗಳು ನೋಡಿ ಒಂದ್ಸಲ ಭಾಳ ಇಂಟ್ರೆಸ್ಟ್ ಕೊಟ್ಟು ನನಗೆ ಭಾಳಷ್ಟು ಆಸಕ್ತಿಕರವಾಗಿರ್ತಕ್ಕಂಥ ವಿಡಿಯೋಗಳಿವು, ಭಾಳ ಖುಷಿಯಿಂದ ಮಾಡಿದ್ದೀವಿ. ಸೊ ಹೋಗಿ ನೋಡಿ ಎಲ್ಲಿದೆ ಲ್ಯಾಟ್ರೈಟಿಕ್ ಸಾಯಿಲ್. ನಮ್ಮ ಕರ್ನಾಟಕದ ಮಣ್ಣಿನ ವಿಧಗಳ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದೀನಿ, ಹೋಗಿ ನೋಡಿ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ. ಓಕೆ, ಇನ್ನು ಕರ್ನಾಟಕದ ಮಣ್ಣಿನ ವಿಧಗಳು ಅಂದರೆ ಒಟ್ಟು 4 ವಿಧದ ಮಣ್ಣುಗಳು. ಒಂದು ಕರಾವಳಿಯ ಮೆಕ್ಕಲು ಮಣ್ಣುಗಳು, ಕೋಸ್ಟಲ್ ಅಲ್ವೇಯಲ್ ಸಾಯಿಲ್ಸ್ ಅಂತ ಕರಿತೀವಿ. ಜೊತೆಗೆ ಜಂಬಿಟ್ಟು ಮಣ್ಣುಗಳು, ಲ್ಯಾಟ್ರೈಟಿಕ್ ಸಾಯಿಲ್ಸು, ಕಪ್ಪು ಮಣ್ಣುಗಳು ಮತ್ತು ಕೆಂಪು ಮಣ್ಣುಗಳು. ಇವೆಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಒಂದು ಎಕ್ಸಾಂಪಲ್ ಹೇಳೋದಾದರೆ ನಮಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಲ್ಯಾಟ್ರೈಟಿಕ್ ಸಾಯಿಲು. ಸೊ ಈ ಒಂದು ಭಾಗದಲ್ಲಿ ಬರುತ್ತೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣು ಅಂತ ಕೂಡ ಕರಿತೀವಿ. ಹೆಚ್ಚು ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಾಣಗೊಳ್ಳುತ್ತದೆ. ಈ ಮಣ್ಣು ನಿರ್ಮಾಣವಾಗುವ ಪ್ರಕ್ರಿಯೆಯನ್ನು ನಾವು ಲ್ಯಾಟ್ರೈಜೇಷನ್ ಅಂತ ಕರಿತೀವಿ. ಈ ಮಣ್ಣು ಕೆಂಪಾಗಿರಲು ಕಾರಣ ಏನು ಅಂದರೆ ಶಿಲೆಗಳು ಬಹಳ ಆಳಕ್ಕೆ ಶಿಥಿಲೀಕರಣ ಹೊಂದಿ ನೀರಿನಲ್ಲಿ ಕರಗುವ ಖನಿಜಾಂಶಗಳು ಹೆಚ್ಚು ಆಳದವರೆಗೆ ಸಾಗಿಸಲ್ಪಟ್ಟು ಕೇವಲ ನೀರಿನಲ್ಲಿ ಕರಗದ ಖನಿಜಗಳಾದ ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳು ಉಳಿದು
ಮಣ್ಣಿನ ಕೆಂಪು ಬಣ್ಣಕ್ಕೆ ಕಾರಣಗಳಾಗಿದ್ದಾವೆ. ಇದರಿಂದ ಕೆಂಪು ಇಟ್ಟಿಗೆಗಳನ್ನು ತಯಾರಿಸಲಾಗುತ್ತದೆ. ಇದರ ಒಂದು ಹಂಚಿಕೆ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿದೆ ಅಂದರೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೂರ್ವ ಭಾಗ, ಬೆಳಗಾವಿ, ಧಾರವಾಡ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತೆ. ಜೊತೆಗೆ ಬೀದರ್, ಕಲಬುರಗಿ, ಕೋಲಾರ, ಬೆಂಗಳೂರು ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಕಂಡುಬರ್ತವೆ. ಈ ಅಂಶಗಳೆಲ್ಲವೂ ಕೂಡ ಮುಂದಿನ ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ. ಯಾಕೆ ಲ್ಯಾಟ್ರೈಟ್ ಮಣ್ಣು ಕೆಂಪಾಗಿರುತ್ತೆ? ಒಂದು, ಇದು ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ಆ ಒಂದು ಮಣ್ಣಿನಲ್ಲಿರ್ತಕ್ಕಂಥ ಖನಿಜಾಂಶಗಳು ಯಾವ್ಯಾವು, ಹೀಗೆ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಜಂಬೆಟ್ಟಿಗೆ ಮಣ್ಣಿನಲ್ಲಿ ಬೆಳೀತಕ್ಕಂತಹ ಪ್ರಮುಖ ಬೆಳೆಗಳು ಯಾವ್ಯಾವು, ಸೊ ಅವುಗಳ ಗಿಡಗಳ ಮರಗಳ ಸಮೇತ ಕೊಟ್ಟಿದ್ದೀನಿ, ಸೊ ನೋಡ್ಬೋದು. ಬಹಳ ಆಸಕ್ತಿಯನ್ನು ಮಾಡಿರ್ತಕ್ಕಂಥವು ಯೂಸ್ ಆಗ್ತವೆ. ಮುಂದಿನ ಒಂದು ಜಿಯೋಗ್ರಫಿ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕಾರ್ಕಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ? ಕಾರ್ಕಟಕ ಸಂಕ್ರಾಂತಿ ವೃತ್ತ ಯಾವುಗಳ ಮೂಲಕ ಹಾದು ಹೋಗುವುದಿಲ್ಲ ಅಂತ ಕೇಳಿದ್ದಾರೆ. ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ, ರಾಜಸ್ಥಾನ. ಸರಿಯಾದ ಉತ್ತರ ಬಿಹಾರದ ಮೂಲಕ ಹಾದು ಹೋಗೋದಿಲ್ಲ. ಅದಕ್ಕೋಸ್ಕರ ಒಂದು ಅದೇನೋ ಕೋಡ್ ಬೇರೆ ಇದೆ, ನಿಮಗೆ ಗೊತ್ತಿರ್ಬೋದು. ಭಾಳ ನೆನ್ಪಿಟ್ಕೊಂಡಿರ್ತೀರ ಆ ಒಂದು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥವ್ರು. ಸೊ ಒಂದು ನಮ್ಮ ಸಮಭಾಜಕ ವೃತ್ತ 0 ಡಿಗ್ರಿ ಲ್ಯಾಟಿಟ್ಯೂಡು, ಹಾಗೆ ಸಮಭಾಜಕ ವೃತ್ತದ ಉತ್ತರ ಭಾಗದಲ್ಲಿ ನಮ್ಮ ಭಾರತ ಇದೆ, ರೈಟ್. ಸಮಭಾಜಕ ವೃತ್ತದಿಂದ 23.5 ಡಿಗ್ರಿ ಅಂತ ಕರಿತೀವಿ. 23.5 ಡಿಗ್ರಿ ನಾರ್ದರ್ನ್ ಲ್ಯಾಟಿಟ್ಯೂಡ್ ಅಥವಾ ಉತ್ತರ ಅಕ್ಷಾಂಶಗಳೇನಿದ್ದಾವೆ ಅವುಗಳನ್ನು ನಾವು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕಾರ್ಕಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಅದು ನಮ್ಮ ಭಾರತವನ್ನು ಆಲ್ಮೋಸ್ಟ್ 2 ಆಗಿ ವಿಭಜಿಸುತ್ತದೆ ಮತ್ತು ಒಟ್ಟಾರೆ ಪ್ರಪಂಚದ 17 ದೇಶಗಳ ಮೂಲಕ ಹಾದು ಹೋಗುತ್ತೆ. ನಮ್ಮ ದೇಶದ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಆ 8 ರಾಜ್ಯಗಳು ಯಾವ್ಯಾವು ಅಂತಂದರೆ, ಫಸ್ಟು ಗುಜರಾತ್, ನಂತರ ರಾಜಸ್ಥಾನ, ಮಧ್ಯಪ್ರದೇಶ, ಹಾಗೆಯೇ ಮುಂದೆ ಹೋದರೆ ಛತ್ತೀಸ್ಗಢ ಬರುತ್ತೆ. ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲು, ನಂತರ ಬಾಂಗ್ಲಾದೇಶದ ಮೂಲಕ ಹಾದು ಹೋಗಿ ತ್ರಿಪುರಾ, ಮಿಜೋರಾಂಗಳು, ಹೀಗೆ ಒಟ್ಟು 8 ರಾಜ್ಯಗಳು. ಇಲ್ಲಿ ಬಿಹಾರ ಇಲ್ಲ ನೋಡಿ, ಅದಕ್ಕೋಸ್ಕರ ಬಿಹಾರದ ಮೂಲಕ ನಮ್ಮ ಕಾರ್ಕಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರೋಪಿಕ್ ಆಫ್ ಕ್ಯಾನ್ಸರು ಹಾದು ಹೋಗುವುದಿಲ್ಲ. ಭಾರತದ ಪ್ರಾಕೃತಿಕ ಪರಿಸರ ವ್ಯವಸ್ಥೆಯನ್ನು ನೋಡೋದಾದರೆ, ಸೊ ಭಾರತವು ಯಾವ ಭಾಗದಲ್ಲಿದೆ, ಯಾವ ಡಿಗ್ರಿಯಿಂದ ಯಾವ ಡಿಗ್ರಿಗಿದೆ, ಸೊ ಅದೆಲ್ಲವನ್ನು ನೀವು ಒಂದ್ಸಲ ರೀಕ್ಯಾಪ್ ಮಾಡ್ಕೊಳ್ರಿ. ನಾನು ಹೇಳಿದ್ದೀನಿ, ಭಾರತದ ಜಿಯೋಗ್ರಫಿಯನ್ನು ಒಂದ್ಸಲ ನೀಟಾಗಿ ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ಎಲ್ಲೆಲ್ಲಿ ಪ್ರಶ್ನೆ ಬಂದಾವ ಅಷ್ಟು ಮಾತ್ರ ಹೇಳಿರ್ತೀವಿ. ಈ ಥರ ಇವಾಗ ಹೆಂಗೆ ನೋಡಿ, ಈ ನಮ್ಮ ಉದ್ದೇಶ ಏನು, ಗುಜರಾತ್ ಮುಖಾಂತರ, ನಂತರ ರಾಜಸ್ಥಾನ ಇಲ್ಲೊಂದು ಚೂರು, ನಂತರ ಮಧ್ಯಪ್ರದೇಶದ ಕಂಪ್ಲೀಟ್ ಆಫ್ ಆಗ್ತಾ ಇದೆ. ಸೊ ಛತ್ತೀಸ್ಗಢದ ಉತ್ತರ ಭಾಗದಲ್ಲಿ ಒಂದು ಚೂರು ಟಚ್ ಆಗ್ತಾ ಇದೆ, ಜಾರ್ಖಂಡನ್ನು ಅರ್ಧ ಡಿವೈಡ್ ಮಾಡ್ತಾ ಇದೆ, ವೆಸ್ಟ್ ಬೆಂಗಾಲನ್ನು ಆಲ್ಮೋಸ್ಟ್ ಅರ್ಧ ಡಿವೈಡ್ ಮಾಡ್ತಾ ಇದೆ, ಮುಂದೆ ಹೋಗಿ ತ್ರಿಪುರಾ ಮತ್ತು ಮಿಜೋರಾಂಗಳ ಮೂಲಕ ಹಾದು ಹೋಗ್ತಾ ಇದೆ. ಇಲ್ಲಿ ಇನ್ನೂ ನೀಟಾಗಿದೆ ನೋಡಿ. ನಮ್ಮ ಅಮರ್ಸ್ PC ಸ್ಪೆಷಲ್ ಕ್ಲಾಸ್ ನಂಬರ್ 328 ಜಿಯೋಗ್ರಫಿ ಮ್ಯಾರಥಾನ್ ಬಗ್ಗೆ ಮಾತಾಡಿದ್ವಿ. ಕಾರ್ಕಟಕ ಸಂಕ್ರಾಂತಿ ವೃತ್ತ ಇವುಗಳ ಮೂಲಕ ಅದು ಹೋಗುತ್ತದೆ, ಯಾವ್ಯಾವ ದೇಶಗಳ ಮೂಲಕ ಅಂತ ಕೂಡ ಕೇಳಿದ್ರು. ಅವು ಯಾವ್ಯಾವ ದೇಶ ನೋಡಿ, ನೀವು PDF ಕೊಟ್ಟಾಗ ನೀಟಾಗಿ ನೋಡ್ಕೊಂಬಿಡಿ, ಮತ್ತೀಗ ನಾನೆಲ್ಲ ಹೇಳೋಕೆ ಹೋಗಲ್ಲ. ಒಟ್ಟಿನಲ್ಲಿ ಒಂದು ಕೋಡ್ ಏನಂದರೆ, ಗುಜರಾತಿ ರಾಜ ಮೇಡ್ ಚೀಫ್ ಜಸ್ಟಿಸ್ ವಿನ್ ದ ಮೀಟಿಂಗ್. ಗುಜರಾತಿ ರಾಜ ಮೇಡ್ ಚೀಫ್ ಜಸ್ಟಿಸ್ ವಿನ್ ದ ಮೀಟಿಂಗ್ ಅಂತ ಒಬ್ಬೊಬ್ರು ಒಂದೊಂದು ಕೋಡ್ ಮಾಡ್ಕೊಂಡಿರ್ತಾರೆ. ಇಲ್ಲೊಂದು ಕೋಡ್ ಇದೆ, ಒಂದು ಟ್ರಿಕ್. ಗುಜರಾತ್, ರಾಜಸ್ಥಾನ್, ಎಂ ಅಂದರೆ ಮಧ್ಯಪ್ರದೇಶ್, ಸಿ ಅಂದರೆ ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಂ. ಗುಜರಾತಿ ರಾಜ ಮೇಡ್ ಚೀಫ್ ಜಸ್ಟಿಸ್ ವಿನ್ ದ ಮೀಟಿಂಗ್. 8 ರಾಜ್ಯಗಳ ಮೂಲಕ. 76ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಬಗ್ಗೆ ಕೊಟ್ಟಿದ್ದಾರೆ. ಪಟ್ಟಿ 1, ಪಟ್ಟಿ 2 ಫಸ್ಟ್ ಟೈಮ್ ಈ ಥರ ಕೇಳ್ತಾ ಇದ್ದಾರೆ. ಅಂದರೆ ಇತ್ತೀಚೆಗೆ ಈ ಥರ ಕೇಳಿರಲಿಲ್ಲ. ಸಿಮೆಂಟ್ ಉತ್ಪಾದನಾ ಘಟಕಗಳು ಮತ್ತು ರಾಜ್ಯಗಳು, ಜನರಲ್ ಆಗಿ ಕಲ್ಲಿದ್ದಲು ಉತ್ಪಾದನಾ ಘಟಕಗಳು ಆ ಥರ ಕೇಳ್ತಾ ಇದ್ರು. ಲಾಕೇರಿ, ವಿಜಯವಾಡ, ರಾಮಗುಂಡಂ, ದುರ್ಗಾಪುರ ಹೆಸರುಗಳು ಕೇಳಿದರೆ ಸಾಕು. ಇಲ್ಲಿ ಮತ್ತೆ ನಾವು ಭಾಳಷ್ಟು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ದುರ್ಗಾಪುರ ಬರದೇ ಪಶ್ಚಿಮ ಬಂಗಾಳದಲ್ಲಿ, ಮುಗಿದೇ ಹೋಯ್ತು ಆನ್ಸರ್. ಡಿಗೆ 3 ಎಲ್ಲಿದೆ? ಡಿಗೆ 3 ಇರೋದು ಒಂದೇ. ಆಲ್ಮೋಸ್ಟ್ 10 ಸೆಕೆಂಡಲ್ಲಿ ಆನ್ಸರ್ ಗೊತ್ತಾಗೋಯ್ತು. ಇನ್ನೂ ಕನ್ಫರ್ಮೇಷನ್ಗೆ ಒಂದ್ಸಲ ವಿಜಯವಾಡ ಬರೋದಲ್ರಿ ಆಂಧ್ರ ಪ್ರದೇಶದಲ್ಲಿ, ಬಿಗೆ 4. ಸೊ ಕನ್ಫರ್ಮ್ ಆಗೋಯ್ತು ಆನ್ಸರು. ಮುಂದಿನ ಪ್ರಶ್ನೆಗೆ ಹೋಗ್ಬೇಕು, ಇಮಿಡಿಯೇಟ್ ಆನ್ಸರ್ ಹಾಕಿ, ಅವಾಗ ಟೈಮ್ ಸೇವ್ ಆಗುತ್ತೆ. ಹಿಂದಿನ ಪ್ರಶ್ನೆಯಲ್ಲೂ ಕೂಡ ಏನಿತ್ತು,
ಬಿಹಾರ ಬರಲ್ಲ ಅಂತ ನಮಗೆ ಆಲ್ಮೋಸ್ಟ್ ಆ 8 ರಾಜ್ಯ ಯಾವಂತ ಪದೇ ಪದೇ ಓದಿ ನೆನಪಿದ್ಬಿಟ್ರೆ ಬಿಹಾರ ಬರಲ್ಲ ಬಿಡ್ರಿ ಅಂತ ಟಕ್ಕಂತ ಹಾಕಿ ಹೋಗ್ಬಿಡ್ಬೋದು. ರೈಟ್, ಈ ಥರ ಲಾಕೇರಿ ರಾಜಸ್ಥಾನ್ ಬರುತ್ತೆ ಮತ್ತು ಭಾರತದ ಅತ್ಯಂತ ಹಳೆಯ ಸಿಮೆಂಟ್ ಕಾರ್ಖಾನೆ ಅಂತೆ. ವಿಜಯವಾಡ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ರಾಮಗುಂಡಂ ತೆಲಂಗಾಣದಲ್ಲಿ, ದುರ್ಗಾಪುರ ಪಶ್ಚಿಮ ಬಂಗಾಳದಲ್ಲಿ. 77 ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ರೈನ್ ಒಳನಾಡಿನ ಜಲಮಾರ್ಗವಂತೆ. ರೈನ್ ನದಿದು ಯುರೋಪ್ನ ಅತ್ಯಂತ ಪ್ರಮುಖ ಮತ್ತು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸಂಚಾರ ದಟ್ಟಣೆಯನ್ನು ಹೊಂದಿರುವ ಪ್ರಮುಖ ಒಳನಾಡಿನ ಜಲಮಾರ್ಗ. ಅಂದರೆ ಒಂದು ನದಿ ಇದೆ, ಆ ನೀರಿನಲ್ಲಿ ಈ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂದಂಗೆ, ವ್ಯಾಪಾರ ವಹಿವಾಟು ಹೆಚ್ಚಾಗಿ ಆಗ್ತಾ ಇದೆ. ಸೊ ಸ್ವಿಟ್ಜರ್ಲೆಂಡ್, ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್ನಂತಹ ಪ್ರಮುಖ ಕೈಗಾರಿಕಾ ದೇಶಗಳನ್ನು ಇದು ಸಂಪರ್ಕ ಮಾಡುತ್ತೆ. ಸೊ ಇದ್ರ ಬಗ್ಗೆನೇ 2015 ಪ್ರಿಲಿಮ್ಸಲ್ಲಿ ಕೇಳಿದ್ರು, ಜಗತ್ತಿನ ಒಳನಾಡು ಮಾರ್ಗಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವುದು ಯಾವುದು? ರೈನ್ ಜಲಮಾರ್ಗ. ನೋಡಿ, ಸೇಮ್ ಪ್ರಶ್ನೆ. ಈವನ್ ಆಪ್ಷನ್ಸ್ ಕೂಡ ಆಲ್ಮೋಸ್ಟ್ ಸೇಮ್ ಇದಾವೆ. ಮಿಸಿಸಿಪ್ಪಿ, ವೋಲ್ಗಾ, ಡ್ಯಾನ್ಯೂಬ್. ಮಿಸಿಸಿಪ್ಪಿ, ವೋಲ್ಗಾ, ಡ್ಯಾನ್ಯೂಬ್ ಸೇಮ್ KPSC 2015 ಪ್ರಿಲಿಮ್ಸ್ ಪೇಪರಲ್ಲಿ ಏನಿತ್ತು ಅದನ್ನೇ ಎತ್ತಿ ಕೊಟ್ಟಿದ್ದಾರೆ ಅನಿಸ್ತಾ ಇದೆ ಎಕ್ಸಾಕ್ಟಾಗಿ. ನಾವು 2015 ಪ್ರಿಲಿಮ್ಸ್ ಪೇಪರು ಸಾಲ್ವ್ ಮಾಡಿರಲಿಲ್ಲ, ಬಟ್ ಯೂಸ್ ಆಗುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಬೇರೆ ಬೇರೆ ಎಕ್ಸಾಮಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದೇ ನಾರ್ತ್ ಸಿಯನ್ನು ಸೇರ್ತಾ ಇದೆ ರೈನ್ ನದಿ, ರೈನ್ ರಿವರ್. ಸ್ವಿಟ್ಜರ್ಲ್ಯಾಂಡಿಂದ ಮುಂದೆ ಹೋಗಿ ಹಾಗೆ ಜರ್ಮನಿ, ಬೇರೆ ಬೇರೆ ದೇಶಗಳ ಮುಖಾಂತರ ನೆದರ್ಲ್ಯಾಂಡ್ಸಲ್ಲಿ ನಾರ್ತ್ ಸಿಯನ್ನು, ಉತ್ತರ ಸಮುದ್ರವನ್ನು ಸೇರ್ತಾ ಇದೆ. ರೈನ್ ರಿವರ್ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ನೋಡಿ. ನಾವು ಕ್ಲಾಸ್ ನಂಬರ್ 657 PSI 402 ಪೇಪರ್ 2 ಭೂಗೋಳದ 7 ಪ್ರಶ್ನೆಗಳು ಬಂದಿದ್ದವು PSI 402 ಅಲ್ಲಿ. ಅಲ್ಲೂ ಕೂಡ ಯುರೋಪಿನ ಕೆಲವು ಪ್ರಮುಖ ನದಿಗಳು ಮತ್ತು ಅವುಗಳು ಹೋಗಿ ಸೇರುವ ಸಮುದ್ರದ ಹೆಸರನ್ನು ಕೆಳಗೆ ಕೊಡಲಾಗಿದೆ. ಒಂದಿಸ್ ಬರೀರಿ. ರೈನ್ ರಿವರು ಉತ್ತರ ಸಮುದ್ರ, ನಾರ್ತ್ ಸಿಯನ್ನು ಸೇರುತ್ತೆ, ಸರಿ ಇದೆ ನೋಡಿ. ಈ ಥರ ಕೇಳಿದ್ದಾರೆ, ರೋನ್ ರಿವರ್, ವೋಲ್ಗಾ ರಿವರ್, ಒನೆಗಾ ರಿವರ್ ಯಾವ್ಯಾವ ಸಮುದ್ರವನ್ನು ಸೇರ್ತಾವ್ರಿ ಅಂತ ಕೇಳಿದ್ದಾರೆ ನೋಡಿ, ಹೇಗಿದೆ. ಈ ಥರ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದೀವಲ್ಲ, ಅವಾಗ ನೋಡ್ತಾ ಇದ್ರೆ ಯೂಸ್ ಆಗುತ್ತೆ. 78 ದ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ 2 ನಗರಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಲಾಸ್ ಏಂಜಲಸ್ ಮತ್ತು ನ್ಯೂಯಾರ್ಕ್. ಕರೆಕ್ಟ್, ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲ, ಲಾಸ್ ಏಂಜಲಸ್ ಮತ್ತು ನ್ಯೂಯಾರ್ಕ್. ದ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಇದು ಅಮೆರಿಕದಲ್ಲಿರ್ತಕ್ಕಂಥ ಪಶ್ಚಿಮ ಕರಾವಳಿಯ ಪ್ರಮುಖ ನಗರ ಲಾಸ್ ಏಂಜಲಸನ್ನು ಪೂರ್ವ ಕರಾವಳಿಯ ಆರ್ಥಿಕ ಕೇಂದ್ರ ನ್ಯೂಯಾರ್ಕ್ನೊಂದಿಗೆ ಸಂಪರ್ಕಿಸುತ್ತೆ. ಇದು ಇಡೀ ಉತ್ತರ ಅಮೆರಿಕ ಖಂಡದಾದ್ಯಂತ ಹಾದು ಹೋಗುವ ಅತ್ಯಂತ ಉದ್ದವಾದ ಮತ್ತು ಪ್ರಮುಖವಾದ ರೈಲು ಮಾರ್ಗಗಳಲ್ಲಿ ಒಂದಾಗಿದೆ. ಸೊ ಲಾಸ್ ಏಂಜಲಸ್ಸಿಂದ ಹಿಡ್ಕೊಂಡು, ಅಂದರೆ ಅಮೆರಿಕದ ಪಶ್ಚಿಮ ಕರಾವಳಿಯಲ್ಲಿರ್ತಕ್ಕಂಥ ಲಾಸ್ ಏಂಜಲಸ್ ನಗರದಿಂದ ಇಡೀ ಅಮೆರಿಕ ಖಂಡವನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಮತ್ತು ಪೂರ್ವ ಕರಾವಳಿಯಲ್ಲಿರುವ ನ್ಯೂಯಾರ್ಕ್ ಸಿಟಿಯೊಂದಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ದೊಡ್ಡ ರೈಲ್ವೆ ಸಂಪರ್ಕವಾಗುತ್ತೆ. ಅದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸುಮಾರು 50,000 ಮೈಲ್ಗಳಷ್ಟು ದೂರದಲ್ಲಿದೆ. 43 ವಿವಿಧ ರಾಜ್ಯಗಳನ್ನು, ಅಮೆರಿಕದ ರಾಜ್ಯಗಳನ್ನು ಹಾದು ಹೋಗುತ್ತಂತೆ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ ರೋಡ್. ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1212 ಆಗಿತ್ತು. ಮತ್ತು ನಾನೆಚ್ಕೆ GK ಪೇಪರ್ ಏನಿತ್ತು ಸಿವಿಲ್ PCದು 2/8/2026 ಪೇಪರ್ನ 7 ಜಿಯೋಗ್ರಫಿ ಪ್ರಶ್ನೆಗಳನ್ನು ಇವತ್ತು ಸಾಲ್ವ್ ಮಾಡಿದಂಗೆ ಆಯಿತು. ಪ್ರಶ್ನೆಗಳು ಹೇಳಿರ್ಬೋದು, ಆದರೆ ನಾವು ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ವಿ. ಬೇರೆ ಬೇರೆ ಪ್ರಶ್ನೆಗಳನ್ನು ಹೇಗೆ ಕೇಳಿದ್ದಾರೆ ಅಂತಕ್ಕಂಥ ಅನುಕೂಲವನ್ನು ನಿಮಗೆ ಮಾಡಿಕೊಟ್ಟಂಗಾಯಿತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಾದ ಮೇಲೆ ಬಂತು ಬೇರೆ ಬೇರೆ ಟಾಪಿಕ್ ಮೇಲೆ ನಾವು ವಿಡಿಯೋಗಳನ್ನು ಮಾಡೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು.